ಹಲ್ಲೆಲೂಯಾ. ಓ ಮೈ ಗಾಡ್, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಂದು ಹೊಸ ವರ್ಷದ ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಕೆಲವರು ಬಂದಿರಲಿಲ್ಲ, ಕೆಲವರು ಬಂದಿದ್ರಿ, ಆದ್ರೆ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಪ್ರತಿ ಮನೆಯಲ್ಲಿ ನೀವು ಮುಂಜಾನೆ ರಾತ್ರಿ ನೀವು ಹೋಗುವ ಕೆಲಸದ ಎಲ್ಲಾ ಜಾಗದಲ್ಲಿ ಹೇಳ್ರಿ, ನನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನನ್ನನ್ನು ಜಯಿಸಲಿಕ್ಕಾಗಲ್ಲ. ಹಲ್ಲೆಲೂಯಾ. ನೀವು ಘೋಷಣೆ ಮಾಡ್ಬೇಕು. ಘೋಷಣೆ ಅಂದ್ರೆ ಪದನೇ ಅಂತ ಗೊತ್ತಿಲ್ಲ ನಿಮ್ಗೆ ಕೆಲವ್ರಿಗೆ. ಘೋಷಣೆ ಅಂದ್ರೆ ಬಾಯಿಂದ ಹೇಳಿ ಅದನ್ನ ನಂಬಿಕೆಯಿಂದ ನುಡಿಬೇಕಾದ. ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನನ್ನನ್ನ ಜಯಿಸಲ್ಲ. ಹಲ್ಲೆಲೂಯಾ. ರೋಗ ಆಗಿರ್ಬೋದು, ಬಂಧನಗಳಾಗಿರ್ಬೋದು, ವ್ಯಾಧಿಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಸಾಲದ ಒತ್ತಡಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಹೋರಾಟಗಳಾಗಿರ್ಬೋದು. ಬಟ್ ಆ ಸಮಸ್ಯೆ ಮಧ್ಯದಲ್ಲಿ ಹೋಗ್ತೀರಾ, ಆದ್ರೆ ಆ ಸಮಸ್ಯೆ ನಿಮಗೆ ಕೇಳ್ ಮಾಡಕ್ಕಾಗಲ್ಲ. ಕೇಳ್ ಮಾಡ್ಬೇಕು ಅಂತ ಬಂದಿದ್ದು ಸಹ ನಿಮ್ಮನ್ನ ಕೇಳ್ ಮಾಡಲ್ಲ. ಅದನ್ನ ನೀವು ಘೋಷಣೆ ಮಾಡ್ಬೇಕು. ಈ ವಾಗ್ದಾನವನ್ನ ನೀವು ಕೇಳಿ ಆ ದಿನ ಮಾತ್ರನೇ ಆಮೆನ್ ಹಲ್ಲೆಲೂಯಾ ಅಂತಂದ್ರೆ ಆ ವಾಗ್ದಾನ ನಿಮ್ಮ ಲೈಫ್ ಅಲ್ಲಿ ಕಾರ್ಯ ಮಾಡಲ್ಲ. ನಿಮ್ಮ ಜೀವಿತದ ಅದ್ಭುತಗಳು ಆ ವಾಕ್ಯ ಮಾಡ್ಬೇಕು ಅಂದ್ರೆ ನೀವು ಪ್ರತಿ ದಿನ ಅದನ್ನ ಹೇಳಿ ಘೋಷಣೆ ಮಾಡ್ಬೇಕು. ನೀವು ಕೆಲ್ಸಕ್ಕೆ ಹೋಗುವ, ದೇವರೇ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆ ಸ್ಥಳದಲ್ಲಿ ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನನ್ನನ್ನ ಜಯಿಸಲ್ಲ. ಪ್ರತಿಯೊಂದೊಂದು ವಿಷಯದಲ್ಲೂ ನೀನು ಹೇಳ್ತಾ ಇರ್ಬೇಕಾದಾಗ ನೀನು ಎಲ್ಲಾ ಸ್ಥಳ ಎಲ್ಲೇ ಹೋಗ್ಬೇಕಾದ್ರೂ ಸರಿ, ನೀನು ಮನೇಲಿದ್ರು ಸರಿನೇ, ಎಲ್ಲೇ ಇದ್ರು ಸರಿನೇ, ಅದನ್ನ ಹೇಳ್ಬೇಕಾದಾಗ ನಿಮ್ಮ ಲೈಫ್ ಅಲ್ಲಿ ಯಾವ ಆಯುಧವು ಜಯಿಸಲ್ಲ. ನಿನ್ನ ಜೊತೆಯಲ್ಲಿರುವಂತ ದೇವರು ಈ ಲೋಕದಲ್ಲಿರುವಂತವನಿಗಿಂತ ಆತನ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಲಿ ಜೋರ ಚಪ್ಪಾಳೆಗಳು ತಟ್ಟೋಣ. ಓಕೆ, ಕರ್ತನೆ ಈ ದಿನ ನಿಮಗೆ ಒಟ್ಟಿಗೆ ಮಾತನಾಡಲಿಕ್ಕೆ ಬಹಳ ಇಷ್ಟವುಳ್ಳವರಾಗಿರುವಂತ ಒಂದು ವಾಕ್ಯ, ಒಂದು ಹೆಡ್ಲೈನ್ಸ್ ಏನಂತಂದ್ರೆ ನಿನ್ನ ಹಸಿವು, ನಿನ್ನ ದಾಹ ಯಾವುದು? ಹಲ್ಲೆಲೂಯಾ. ಎಷ್ಟೋ ಜನಗಳಿಗೆ ಹಲವಾರು ರೀತಿಯಾದ ಹಸಿವು, ಹಲವಾರು ರೀತಿಯಾದ ದಾಹ ಇರ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಲೈಫ್ ಅಲ್ಲಿ ನಿಜವಾದ ದಾಹ ಯಾವುದು, ನಿಜವಾದ ಹಸಿವು ಯಾವುದು? ಎಷ್ಟೋ ಜನಗಳಿಗೆ ತಾವು ಮಾಡುವಂತ ತಪ್ಪುಗಳನ್ನ ಮಾಡೋವರೆಗೂ ಆ ದಾಹ ತೀರೋದಿಲ್ಲ, ಆ ಹಸಿವು ತೀರೋದಿಲ್ಲ. ಒಂದು ವ್ಯಭಿಚಾರ ಮಾಡುವಂತವರು ಅಂದ್ರೆ ಒಂದು ಎಷ್ಟೋ ನ್ಯೂಸ್ಗಳಲ್ಲಿ ನಾವು ನೋಡ್ತೀವಿ, ಒಂದು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇರ್ತದೆ. ಅವರಿಗಿರುವಂತ ಒಂದು ಹಸಿವು, ಅವರಿಗಿರುವಂತ ಒಂದು ದಾಹ, ಒಂದು ವ್ಯಭಿಚಾರ ಅತ್ಯಾಚಾರ ಮಾಡ್ಬೇಕು. ಅದೇ ಅವರ ಹಸಿವು, ಅದನ್ನ ತಪ್ಪಾದ ಕೆಲಸ ಮಾಡಿದಾಗಲೇ ಅವರ ಹಸಿವು ದಾಹ ತೀರೋದು. ಇನ್ನು ಕೆಲವರು ಕಳ್ತನವನ್ನು ಮಾಡ್ಬೇಕು ಅನ್ನುವಂತ ದಾಹ ಹಸಿವು ಇರ್ತದೆ. ಇಂಥವ್ರು ಆ ಕಳ್ತನ ಮಾಡಿದ ನಂತರನೇ ಅವರ ಹಸಿವು, ಅವರ ದಾಹ ಎರಡು ತೀರ್ಪಡ್ತದೆ. ಹಲ್ಲೆಲೂಯಾ. ನಾನು ನೋಡ್ಬೇಕು ಸಿಸ್ಟರ್, ನಾನು ನೋಡ್ಬೇಕು, ಎಲ್ಲಾರು ನಾನು ನೋಡ್ಬೇಕು. ಅರ್ಥ ಆಯ್ತಾ? ನಿಮ್ಮ ಮನಸ್ಸು, ನಿಮ್ಮ ಯೋಚನೆ, ನಿಮ್ಮ ಕಣ್ಣುಗಳು ಹೋದಾಗ ಎಲ್ಲಿ ವಾಕ್ಯಗಳು ನಿಮ್ ತಲೆ ಬಡೋಣ ಅರ್ಥ ಆಗಲ್ಲ ನಿಮಗೆ. ಹಲ್ಲೆಲೂಯಾ. ನೋಡಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ದೇವರ ದಾಹದಿಂದ ನಾವು, ದೇವರ ಹಸಿವಿನಿಂದ ನಾವು ಗಮನ ಇಟ್ಟು ನೋಡ್ಕೊಳ್ಳೋಣ. ಇದರಲ್ಲಿ ನಾವೇನ್ ಬದಲಾಗಬೇಕೋ ನಾವು ಅದು ಬದಲಾಗಿಸ್ಕೊಳ್ಳೋಣ. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 53ನೇ ವಚನ. ಆನ್ಲೈನ್ ಅಲ್ಲಿ ಇರೋರಿಗೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಶೋಭಾ ಸಿಸ್ಟರ್, ಪವಿತ್ರ, ಓಕೆ ಸಿಸ್ಟರ್, ಓಕೆ, ಹೌದಮ್ಮ. 53. ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ದೇವರು ಇಲ್ಲಿ ವಾಕ್ಯ ಹೇಳ್ತಾ ಇದ್ದೆ, ನಾವು ದೇಹದ ಯೇಸು ಕ್ರಿಸ್ತನ ದೇಹದಲ್ಲಿಯೂ ಯೇಸು ಕ್ರಿಸ್ತನ ರಕ್ತದಲ್ಲಿಯೂ ನಾವು ಪಾಲುಗಾರರಾದಾಗ ದೇವರು ಹೇಳ್ತಾ ಇದ್ದಾರೆ, ಇದೇ ನಿಜವಾದ ಆಹಾರ, ಇದೇ ನಿಜವಾದ ನಿಮ್ಮ ಪಾನ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಇದನ್ನ ಕುಡಿಯುವವನ ಜೀವ ಒಳಗಡೆ ದೇವರಿರ್ತಾರಂತೆ, ಮತ್ತೆ ಅದಾದ್ಮೇಲೆ ಅವನ ಒಳಗಡೆ ಜೀವವು ತುಂಬಲ್ಪಡ್ತದೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ
ನಿನ್ನ ಒಳಗಡೆ ಜೀವವು ಹಸಿವು ತೀರ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಆತನು ನಮಗೋಸ್ಕರ ಜಜ್ಜಲ್ಪಟ್ಟ ದೇಹ, ನಮಗೋಸ್ಕರ ಸೂಸಲ್ಪಟ್ಟ ರಕ್ತದಲ್ಲಿ ನಾವು ಪಾಲುಗಾರರಾದಾಗ ನಮ್ಮ ಜೀವಿತದಲ್ಲಿ ಆತನ ಒಂದು ದೊಡ್ಡ ಆಶೀರ್ವಾದವನ್ನು ಬಿಡುಗಡೆ ಮಾಡ್ಲಿಕ್ಕೆ ಹಲ್ಲೆಲೂಯಾ. ಯಾವ ರೀತಿ ಆಶೀರ್ವಾದ ಅಂದ್ರೆ ದೇವ್ರ ವಾಕ್ಯ ಒಂದ್ ಕಡೆ ಇರ್ತದೆ, ನನ್ನನ್ನು ನಂಬುವವನು ನಾನು ಮಾಡಿದ ಅದ್ಭುತಗಳಿಗಿಂತ ಇನ್ನೂ ಮಹತ್ತಾದ ಕಾರ್ಯವನ್ನು ಮಾಡ್ತಾನೆ. ಅಂದ್ರೆ ದೇವ್ರು ನಮ್ಮ ಒಳಗಡೆ ಇರೋದಾದ್ರೆ ನಾವು ದೇವ್ರು ಮಾಡಿಗಿಂತ ಹೆಚ್ಚಾದ ಕಾರ್ಯಗಳು ಮಾಡ್ತೀವಲ್ಲ, ಅವನಲ್ಲಿ ಇದ್ದಂತ ನಂಬಿಕೆ ನಮ್ಮ ಒಳಗಡೆ ಇನ್ನೂ ಹೆಚ್ಚಾಗಿರ್ತದಲ್ಲ. ಕಾರಣ ನಾವು ನಿಜವಾದ ಒಂದು ದಾಹ, ನಿಜವಾದ ಹಸಿವು ನಮ್ಮ ಒಳಗಡೆ ಇಲ್ಲ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 31ನೇ ವಚನ. ಅಷ್ಟರೊಳಗೆ ಶಿಷ್ಯರು ಗುರುವೇ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಲು, ನಿಮಗೆ ತಿಳಿಯದಂತ ಒಂದು ಆಹಾರ ನನಗುಂಟು ಎಂಬುದಾಗಿ ಹೇಳಲು ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರಿಗೆ ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಹಲ್ಲೆಲೂಯಾ. ಒಂದು ಜೋರಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಕರ್ತನ ಒಂದು ಪರಿಶುದ್ಧ ಗ್ರಂಥ ಹೇಳ್ತಾ ಇದೆ, ನಿನ್ನ ನಿಜವಾದ ಆಹಾರ ಯಾವುದು? ಯೇಸು ಕ್ರಿಸ್ತನ ನಿಜವಾದ ಆಹಾರ. ಅಲ್ಲಿ ದೇವರು ಹೊಟ್ಟೆಸ್ಕೊಂಡಿದ್ದಾರೆ, ಬಾಯಾರಿದ್ದಾರೆ. ಅಲ್ಲಿ ಶಿಷ್ಯರು ಊರಬೇಕು ಹೋಗಿ ಆಹಾರ ನೀರನ್ನ ತರಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಸಮಾರ್ಯ ಸ್ತ್ರೀಯನ್ನ ಭೇಟಿ ಮಾಡ್ತಾ ಇದ್ದಾರೆ. ಆ ಸಮಾರ್ಯ ಸ್ತ್ರೀಗೆ ಒಂದು ಮಾತು ಹೇಳ್ತಾರೆ, ಈಗ ನೀನು ಕುಡಿಯುವಂತ ಈ ಬಾವಿಯ ನೀರು ಕುಡಿದ್ರೆ ಮತ್ತೆ ನಿನಗೆ ದಾಹ ಆಗ್ತದೆ, ಆದ್ರೆ ನಾನು ಕೊಡುವಂತ ನೀರು ನಿನಗೆ ಎಂದಿಗೂ ಬಾಯಾರಿಕೆ ಆಗೋದಿಲ್ಲ, ನಿನಗೆ ಎಂದಿಗೂ ಹಸಿವಾಗೋದಿಲ್ಲ. ಅದು ಎಂತದ್ದು ಅಂದ್ರೆ ನಿತ್ಯ ಜೀವನದಲ್ಲಿ ಸೇರಿಸುವಂತ ಈ ಆಹಾರವಾಗಿದೆ. ಹಲ್ಲೆಲೂಯಾ. ಈ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಕಳಿಸಿ ಕೊಟ್ಟ ಆತನ ಚಿತ್ತವನ್ನ ಪೂರೈಸುವುದೇ ನನ್ನ ನಿಜವಾದ ಆಹಾರ. ಇವತ್ತು ನಿನ್ನ ನಿಜವಾದ ಆಹಾರ ಯಾವುದು? ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವುದೇ ನಿನ್ನ ನಿಜವಾದ ಹಸಿವು. ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದೇ ನಿನ್ನ ನಿಜವಾದ ಪಾನ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಮಾಡುವುದೇ ಅದು ನಿನ್ನ ನಿಜವಾದ ಆಹಾರ, ನಿನ್ನ ನಿಜವಾದ ದಾಹ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಏನಂತಂದ್ರೆ, ತನ್ನ ಜೀವಿತದಲ್ಲಿ ನಿಜವಾದ ಆಹಾರ ಅದು ಅರ್ಥ ಮಾಡ್ಕೊಂಡಿರೋದು ಏನಂದ್ರೆ, ನನ್ನನ್ನ ಕಳಿಸಿಕೊಟ್ಟ ಆತನ ಚಿತ್ತವನ್ನು ಏನೆಲ್ಲ ಇದೆಯೋ ಅದನ್ನ ಪೂರೈಸುವುದೇ ನನ್ನ ನಿಜವಾದ ಆಹಾರವಾಗಿದೆ. ಇವತ್ತು ನಿನ್ನ ಲೈಫ್ ಅಲ್ಲಿ ಆ ಆಹಾರ ಯಾವ್ದಾಗಿದೆ ಯೋಚನೆ ಮಾಡಿ ನೋಡ್ರಿ. ನಿನ್ನ ಹಸಿವು ಪ್ರತಿ ಸಾರಿ ಯಾವ್ದಾಗ್ತಾ ಇದೆ? ಈಗ ನಿನ್ನ ಜೀವಿತದಲ್ಲಿ ಬಹಳ ಹೊಟ್ಟೆ ಹಸಿದ್ರೆ ನೀವ್ಯಾವಾಗ ಏನಾದ್ರು ಮಣ್ಣು ತಿಂತೀರಾ? ಆಹಾರನೇ ತಿನ್ನೋದು. ಅನ್ನನ ಇಲ್ಲಾಂದ್ರೆ ಏನ್ ಸಿಗ್ತದೋ ಒಂದು ಹೋಗಿ ದುಡ್ಡಿದ್ರೆ ಹೋಗಿ ಬಿರಿಯಾನಿನೋ ಕುಷ್ಕನೋ ಇಲ್ಲ ಮತ್ತೊಂದು ಏನೋ ಒಂದು ಎಗ್ ರೈಸ್ ತಗೊಂಡು ತಿಂತೀವಿ. ಹೊಟ್ಟೆ ಸಿತ್ತು ಅಂತ ಅಂದ್ಬಿಟ್ಟು ಅಯ್ಯೋ ಸಿಕ್ಕಿದ್ದೇನೆ ಹೋಗ್ಬಿಟ್ಟು ಮಣ್ಣು ತಿನ್ನಲ್ಲ, ಕಲ್ನ ಕಡ್ಕೊಂಡ್ ತಿನ್ನಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದ ನಿಜವಾದ ಆಹಾರ ಮೊದಲು ಯಾವುದು ಎಂಬುದ ಹುಡುಕ್ಲಿ. ಯೇಸು ಕ್ರಿಸ್ತನು ಯಾವಾಗ ತನ್ನ ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ದೇವರು ತನ್ನ ತಂದೆಯಾದ ದೇವರು ಆತನ ಸತ್ತ ಕ್ಷಣ ತನ್ನ ಜೊತೆಯಲ್ಲಿದ್ದು ಆ ಮರಣವನ್ನು ಸಹ ಜಯಿಸುವಂತೆ ದೇವರು ಆತನಿಗೆ ಬಲವನ್ನು ಕೊಟ್ಟರು. ಹಲ್ಲೆಲೂಯಾ. ನಿನ್ನ ನಿಜವಾದ ಆಹಾರ ಲೋಕದಲ್ಲಿರುವಂತದ್ದು ಮಾತ್ರ ಆಗಿದ್ರೆ ಫಾಸ್ಟ್ ಹಂಗಾದ್ರೆ ಊಟನೇ ತಿನ್ನೋದು ಬೇಡವಾ? ಬರೇ ನಾವು ಪ್ರಾರ್ಥನೆ ಮಾಡ್ಕೊಂಡು ಅದು ಮಾಡ್ಕೊಂಡಿರವ ರೀ, ಅದು ನಿಮ್ ದೇಹ ಬದುಕದಿಕ್ಕಾಗಿ ತಿನ್ಬೇಕು, ಅದೇ ನಿನ್ನ ಜೀವನ ಪುರಿ ಅಂತ ಅಲ್ಲ. ನಿನ್ನ ಕರದಾತನ ಚಿತ್ತವನ್ನ ನೆರವೇರಿಸೋದನ್ನ ಮೊದಲೆಂಟು ಮಾಡ್ಕೊಳ್ಬೇಕು. ಏನೋ ತಾನು ಅಂತ ಜೀವನ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಜೀವಿತವನ್ನ ದೇವ್ರ ಆಶೀರ್ವಾದ ಮಾಡಲ್ಲ. ನಾವು ತೀರ್ಮಾನ ಆಗ್ಬೇಕು, ನಮ್ಮ ಜೀವಿತದಲ್ಲಿ ತೀರ್ಮಾನ ಮಾಡ್ಕೋಬೇಕು. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರೋಕಿನ ಮುಂಚೆನೆ ಒಂದು ತೀರ್ಮಾನ ಮಾಡ್ಕೊಂಡು, ನನ್ನ ನಿಜವಾದ ಆಹಾರ, ನನ್ನ ನಿಜವಾದ ಒಂದು ಪಾನ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದು ಅಷ್ಟೇ ಪ್ರಿಯ ಆಗಿರ್ತದೆ. 12ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಒಂದು ಜಾತ್ರೆ ಹೋದಾಗ ಕಳೆದೋಗ್ಬಿಡ್ತಾರೆ. ಆಗ ತಂದೆ ತಾಯಿಗಳು 3 ದಿನ ಆದ್ಮೇಲೆ ಮಗನ್ ನೋಡ್ಕೊಂತಾರೆ.
ಮತ್ತೆ ತಿರುಗಾ ಯೇಸುವನ್ನು ಕೂಡ ಹೋಗ್ತಾರೆ. ಕಂದ ಯಾಕಪ್ಪ ನೀನು ಹಿಂಗ್ ಮಾಡ್ಬಿಟ್ಟೆ, ನಾವೆಷ್ಟು ಅಪ್ಪ ನಾನು ಇಬ್ರು ಎಷ್ಟು ಕಾಪಿ ಪಟ್ಟ ಗೊತ್ತಾದಾಗ ಯೇಸು ಸ್ವಾಮಿ 12 ವಯಸ್ಸಲ್ಲಿ ಮಾತು ಹೇಳ್ತಾರೆ, ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಚಿಂತೆ ನಿನಗೆ ಯಾಕೆ, ನನ್ನ ಸಮಯ ಏನೋ ಬಂದಿಲ್ವಲ್ಲ, ನಾನು ತಂದೆ ಮನೇಲಿ ಇರುವಂತದ್ದು ವೇದದಲ್ಲಿ ಬರೆಯಲ್ಪಟ್ಟಿದ್ಯಲ್ಲ, ನೀನ್ ಯಾಕಾಗ ಅರ್ಥ ಮಾಡ್ಕೊಂತಿಲ್ಲ. ಅಲ್ಲೆಲ್ಲೂಯ್ಯ. 12 ವಯಸ್ಸಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಗೆ ಹೇಳ್ತಾರೆ. ಅಂದರೆ ಆತನ ಹುಟ್ಟಿದ ಕ್ಷಣದಿಂದಲೇ ಪವಿತ್ರಾತ್ಮ ಭರಿತನಾಗಿರೋದ್ರಿಂದ ತನ್ನ ಚಿತ್ತವನ್ನ ದೇವರು ಏನಿಟ್ಟಿದೋ ಅದಕ್ಕಾಗಿ ಆತನ ಚಿಕ್ಕ ವಯಸ್ಸಿನಲ್ಲಿ ಪ್ರಯಾಸ ಪಡ್ತಾನೆ. ನಿನ್ನ ಜೀವಿತದಲ್ಲಿ ನಿನ್ನ ದಾಹ ಯಾವುದು? ಕೆಲವರಿಗೆ ಈಗ ಒಂದು ಕೆಲಸ ಹುಡುಕ್ಬೇಕು ಅಂದ್ರೆ ಆ ಕೆಲಸ ಸಿಗೋವರೆಗೂ ಅವರ ದಾಹ ಇರಲ್ಲ. ಕೆಲಸ ಸಿಕ್ಕ ನಂತರ ಅವರ ತೃಪ್ತಿ ಆಗ್ತಾರೆ. ಅದೇ ರೀತಿಯಾಗಿ ನೀವು ಊಟ ಮಾಡ್ತಾ ಇರ್ತೀವಿ, ಒಂದು ಮದುವೆ ಮನೆಗೆ ಹೋಗಿರ್ತೀರಾ, ಮದುವೆ ಮನೆಗೆ ಹೋದ ಕ್ಷಣ ಒಳ್ಳೊಳ್ಳೆ ಊಟಗಳನ್ನ ಬಡಿಸ್ತಾರೆ. ಬಡಿಸಿದ ನಂತರ ಹೊಟ್ಟೆ ಎಲ್ಲ ತುಂಬಿದ ನಂತರ ತೃಪ್ತಿ ಆದ ನಂತರ ಇನ್ನೊಂದ್ಸತಿ ಅವನು ಒಂದು ರೋಡ್ ಬರ್ತಾನೆ, ಬಂದು ಇನ್ನೊಂದ್ ಸ್ವಲ್ಪ ಹಾಕ್ಲ, ಇನ್ನೊಂದ್ ಸ್ವಲ್ಪ ಹಾಕ್ಲ, ಇನ್ನೊಂದ್ ಸ್ವಲ್ಪ ಹಾಕಿಸ್ತಾರೆ ಅಂದಾಗ ನೀವು ಹೊಟ್ಟೆ ತುಂಬೋಗಿದ್ರು ಹಾಕ್ರಿ ಅಂತ ಹೇಳ್ತೀರಾ? ಅಲ್ಲೆಲ್ಲೂಯ್ಯ. ನಿನ್ನ ಹಸಿವು ತೀರಿದೆ, ಆದರೆ ನಿಜವಾದ ಹಸಿವು ಇನ್ನೂ ನಿಮ್ ಲೈಫಲ್ಲಿ ತೀರಿಲ್ಲ. ಬರೇ ಶಾರೀರಿಕವಾದಂತ ಆಸೆ ಆಕಾಂಕ್ಷೆಗಳು ಇಚ್ಛೆಗಳು ಅವು ಇವು ಆಡುಗಳು ಕಡ್ಡಿ ಕಸಗಳನ್ನ ನೀವು ಆಸೆಗಳನ್ನ ಪೂರೈಸ್ಕೊಂಡು ನಿಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಉಬ್ಬಿಸ್ಕೊಂಡು ಬಂದಿದ್ದೀರ. ಆದ್ರೆ ಕರ್ತನ ವಾಕ್ಯ ಹೇಳ್ತಾ ಇದೆ, ನಿನ್ನ ನಿಜವಾದ ಆಹಾರ ಯಾವುದು, ನಿನ್ನ ನಿಜವಾದ ದಾಹ ಯಾವುದು? ಇವತ್ತು ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡೋದಾದ್ರೆ ಆ ವ್ಯಭಿಚಾರ ಮಾಡಿದ ಮೇಲೂ ಸಹ ಆತನಿಗೆ ಮತ್ತೆ ದಾಹ ಆಗ್ತದೆ, ಮತ್ತೆ ಹಸಿವು ಇರ್ತದೆ, ಮತ್ತೆ ವ್ಯಭಿಚಾರ ಮಾಡಬೇಕೆಂಬುದಾಗಿ. ಅಲ್ಲೆಲ್ಲೂಯ್ಯ. ಒಬ್ಬ ವ್ಯಕ್ತಿ ತಪ್ಪು ಮಾಡುವಾಗ ಆ ತಪ್ಪನ್ನು ಮಾಡಿದ ಕ್ಷಣ ಮತ್ತೆ ಇನ್ನೊಂದ್ಸಲಿ ತಪ್ಪಾಗ ದಾಹ ಹುಡ್ತದೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ನಿನ್ನ ಬದುಕಲ್ಲಿ ನಿಜವಾದ ದಾಹ, ನಿಜವಾದ ಆಹಾರ ಯಾವುದು? ತಪ್ಪನ್ನ ಮಾಡುವಂತ ವ್ಯಕ್ತಿ, ಪಾಪಗಳಲ್ಲಿ ಬಿದ್ದಂತ ವ್ಯಕ್ತಿ, ದೇವರಿಗೆ ಇಷ್ಟ ಇಲ್ಲದಂತ ಆ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿ ಇವತ್ತು ಸತ್ತ ಕ್ಷಣ ಅವನು ಡೈರೆಕ್ಟ್ ಆಗಿ ನರಕಕ್ಕೆ ಹೋಗ್ಬಿಡ್ತಾನೆ. ಅಲ್ಲೆಲ್ಲೂಯ್ಯ. ಆದರೆ ಯಾವಾಗ ದೇವರ ಚಿತ್ತವನ್ನು ನೆರವೇರಿಸುವುದೇ ಆತನ ದಾಹ, ಆತನ ಹಸಿವಾಗಿರ್ತದೋ ಅದನ್ನ ತೀರಿಸಿದ ನಂತರ ಅವನ ಜೀವಿತದಲ್ಲಿ ಅವನ ಹಸಿವು, ಅವನ ದಾಹ ಕಂಪ್ಲೀಟ್ಲಿ ಆಗಿ ತಂದೆ ಯೇಸು ಕ್ರಿಸ್ತನ ಎಲ್ಲಿರ್ತಾನೋ ಅಲ್ಲಿ ಅವನು ಇರ್ಬೇಕಾದಾಗ ಯೇಸು ಸ್ವಾಮಿ ಹೊಟ್ಟೆ ಹಸಿವಾಗಲ್ಲ, ಯೇಸು ಸ್ವಾಮಿಗೆ ದಾಹ ಆಗಲ್ಲ. ಯಾಕಂದ್ರೆ ಅದು ಪರಲೋಕದಲ್ಲಿದ್ದಾನೆ. ಇವತ್ತು ನೀನು ಯಾವಾಗ ದೇವರ ಚಿತ್ತವನ್ನ ನೆರವೇರಿಸುವುದೇ ನಿನ್ನ ದಾಹ ಆಗಿರ್ತದೋ, ನಿತ್ಯ ಜೀವನ ಕಾರ್ಯಗಳನ್ನು ಮಾಡುವಂತದ್ದು ದಾಹ ಆಗಿರ್ತದೋ, ಪರಲೋಕದ ಕಾರ್ಯಗಳನ್ನು ಮಾಡುವಂತದ್ದು ನಿನ್ನ ದಾಹ ಆಗಿರ್ತದೋ, ಈ ಕ್ಷಣ ನೀನು ಸತ್ತು ನೀನು ಯೇಸು ಕ್ರಿಸ್ತನ ಪಡೆಯಲಿರ್ತೀಯ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲಿ ನಿನ್ನ ನಿಜವಾದ ದಾಹ ಯಾವುದೆಂಬುದಕ್ಕೆ ಮೊದಲು ಅರ್ಥ ಮಾಡಿಕೊಳ್ಳ್ರಿ. ನಿನ್ನ ನಿಜವಾದ ದಾಹ ಯಾವುದು? ನಿನ್ನ ನಿಜವಾದ ಹಸಿವು ಯಾವುದು? ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅದೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 38ನೇ ವಚನವನ್ನು ಓದ್ರಿ ಬೇಗ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಎಲ್ಲಿಂದ ಬಂದಿದ್ದಾರಂತೆ? ಪರಲೋಕದಿಂದ. ತಾಯಿ ಗರ್ಭದಿಂದ ಬಂದೆ ಅಂತ ಹೇಳಿದ್ರ? ಮಣ್ಣಿಂದ ಉತ್ಪತ್ತಿ ಆದ ಅಂತ ಹೇಳ್ತಾ ಇದ್ದಾರ? ಆತನು ಪರಲೋಕದಿಂದ ನಮಗೋಸ್ಕರ, ತಂದೆ ಚಿತ್ತ ಅಂದ್ರೆ ಏನು? ಇನ್ನೊಬ್ಬರಿಗೋಸ್ಕರ ಆತನು ಬದುಕಿ ಸಾಯುವುದು ಒಂದೇ ಒಂದು ಆತನ ತಂದೆಯ ಚಿತ್ತ ಆಗಿತ್ತು. ಇವತ್ತು ನಾವ್ ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ಯೋಚನೆ ಮಾಡ್ರಿ. ನಿಜವಾಗ್ಲೂ ಹೇಳ್ತೀನಿ, ನೀವು ನಿಮ್ಗೋಸ್ಕರ ಬದುಕ್ತಾ ಇದ್ದೀರಾ? ಇಲ್ಲಿ ನೋಡ್ರಿ ಬ್ರದರ್, ಇಲ್ಲಿ ನೋಡ್ರಿ. ಅಲ್ಲೆಲ್ಲೂಯ್ಯ. ನಿಮ್ಗೋಸ್ಕರ ನೀವು ಬದುಕ್ತಾ ಇದ್ದೀರಾ? ಹೇಳ್ರಿ, ಬದುಕ್ತಾ ಇದ್ದೀರಾ? ಇಲ್ಲ. ನೋ. ನೀವು ಬದುಕ್ತಾ ಇರೋದು ಯಾರಿಗೋಸ್ಕರ ಗೊತ್ತಾ? ಲೂಸಿಫರ್ಗೋಸ್ಕರ. ಯಾರಿಗೋಸ್ಕರ? ಲೂಸಿಫರ್, ಸೈತಾನ್. ಅವನ ಕ್ಯಾರೆಕ್ಟರ್ಗಳನ್ನ ನೀವು ಪೂರೈಸ್ತಾ ಬರ್ತಾ ಇದ್ರೆ, ಈಗ ಅವನು ಸುಳ್ಳೇನು ಅಂತ ಹೇಳ್ತಾನೆ, ಅವನ ಒಳಗಡೆ ಸುಳ್ಳು. ದೇವರು ಹಾಕಿರ್ತದೆ, ಸುಳ್ಳಿಗೆ ಮೂಲ ಪುರುಷ ತಂದೆ ಲೂಸಿಫರ್ ಅಂತೆ, ಸೈತಾನ್ ಅಂತೆ. ಈಗ ನೀವು ಸುಳ್ಳನ್ನ ಹೇಳೋದಾದ್ರೆ
ಯಾವ ಆಸೆ ಪೂರೈಸಲಾಯ್ತು? ಮತ್ತೆ ನಿನ್ನ ಹಸಿವು ಏನಾಗಿದೆ? ಲೂಸಿಫರ್ ಆಗಿದ್ದಾನೆ, ಅವನ ಕ್ಯಾರೆಕ್ಟರ್ಗಳಾಗಿದೆ. ಇವತ್ತು ನೀವು ಯಾವಾಗ ಲೂಸಿಫರ್ ಕ್ಯಾರೆಕ್ಟರ್, ಲೂಸಿಫರ್ ಸ್ವಭಾವಗಳನ್ನ ನಿಮ್ಮಲ್ಲಿ ಧರಿಸಿಕೊಂಡಾಗ ನಿಮ್ಮನ್ನ ಕಳಿಸಿಕೊಟ್ಟ ಆತನ ತಂದೆಗೆ ನೀವು ದ್ರೋಹ ಮಾಡ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ಈ ವಾಕ್ಯಕ್ಕೆ ಮತ್ತೆ ಬರೋಣ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ 22ನೇ ವಚನವನ್ನು ಓದ್ರಿ. ಹೋದ್ರಿ ಬೇಗ. 22. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು ಅಂದ್ರೆ ದೇವರಿಗೆ ಸಿಕ್ಕಿದನು ಅಂತ ಹೇಳ್ತಾರೆ. ಅದು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಯಾರು ಹೇಳ್ತಾ ಇದ್ರು? ದೇವರೇ ಹೇಳ್ತಾ ಇರೋದು. ಇವನ್ ನಾನು ಒಪ್ಪುವ ಮನುಷ್ಯನು, ಇವನ್ ನನ್ನ ಇಷ್ಟಾರ್ಥನೆಲ್ಲ ನೆರವೇರಿಸ್ತಾರಂತ ಯೇಸು ಸ್ವಾಮಿ ದೇವರೇ ಹೇಳ್ತಾ ಇದ್ದಾರೆ. ದಾವೀದನ ಗುರುತಾಗಿ ಇವತ್ತು ಪ್ರಿಯ ಸೋದರ ಸೋದರಿ, ನಿನ್ನನ್ನ ಇವತ್ತು ಆರಿಸಿ ಈ ಸಭೆ ಇಟ್ಟಿದ್ದಾರೆ ಅಂತ ಅಂದ್ರೆ ನಿನ್ನ ಮೇಲೂ ಸಹ ದೇವರ ನಂಬಿಕೆನ ಇಟ್ಟೆ ಹಾಕೊಂಡಿರೋದು. ನನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಅಂತ ಹಾಕೊಂಡಿರೋದು. ಲೂಸಿಫರ್ ಇಷ್ಟಾರ್ಥಗಳನ್ನಲ್ಲ, ನಿನ್ನ ಇಷ್ಟಾರ್ಥಗಳನ್ನಲ್ಲ, ದೇವರ ಇಷ್ಟಾರ್ಥವನ್ನ ನೆರವೇರಿಸುವಂಥದ್ದು. ಅಲ್ಲೆಲ್ಲೂಯ್ಯ. ನೀನು ಸೈತಾನ ಇಷ್ಟಾರ್ಥಗಳನ್ನ ನೆರವೇರಿಸೋದಾದ್ರೆ, ಸೈತಾನನ ದಾಹವನ್ನು ತೀರಿಸೋದಾದ್ರೆ ನಿನಗೆ ಸಿಗುವುದು ಮರಣ, ನರಕ. ಆದರೆ ದೇವರ ಇಷ್ಟಾರ್ಥವನ್ನ ನೆರವೇರಿಸುವಾಗ ದೇವರು ವಿಭಿನ್ನವಾದ ಕಾರ್ಯವನ್ನು ಮಾಡ್ತಾನೆ. 2 ವಿಷಯಗಳು ನಡೀತದೆ. ಒಂದು, ನೀ ಲೋಕದಲ್ಲಿ ಬದುಕಲಿಕ್ಕೆ ಬೇಕಾದಂತ ರೀತಿಯಲ್ಲಿ ನಿನ್ನ ಇಷ್ಟಾರ್ಥಗಳನ್ನು ತಂದೆಯಾದ ದೇವರು ನೆರವೇರಿಸಲಿಕ್ಕಿದ್ದಾನೆ. 2ನೇದು, ನೀನ್ ಸತ್ತ ತಕ್ಷಣ ನೀನ್ ಡೈರೆಕ್ಟ್ ಆಗಿ ಪರಲೋಕಕ್ಕೆ ಹೋಗಲಿಕ್ಕೆ ದೇವರು ಅದು ಮಾರ್ಗವನ್ನು ಏರ್ಪಡಿಸಿರ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಯಾವಾಗೆಲ್ಲ ನೀನು ದೇವರ ಇಷ್ಟಾರ್ಥವನ್ನು ಒಂದೊಂದಾಗಿ ನೀನು ನೆರವೇರಿಸ್ತೀಯೋ, ನೀನು ಪರಲೋಕಕ್ಕೆ ಏನೆಲ್ಲ ಸಿದ್ಧ ಮಾಡ್ದಂಗೆ, ಒಂದು ಮೆಟ್ಟಲ್ ಸಿದ್ಧ ಮಾಡ್ದಂಗೆ, ಒಂದೊಂದೇ ಮೆಟ್ಟಲು ಪರಲೋಕಕ್ಕೆ ಕಟ್ಟಲ್ಪಡ್ತಾ ಹೋಗ್ತೀಯ. ನೀನು ದೇವರ ಇಷ್ಟಾರ್ಥವನ್ನ, ದೇವರ ಹಸಿವನ್ನ, ದೇವರ ಆಸೆ ಆಕಾಂಕ್ಷೆಗಳನ್ನ ನೀನು ನೆರವೇರಿಸುವಾಗ ಒಂದಾದ ಮೇಲೆ ಒಂದು ಮೆಟ್ಟಲನ್ನ ಕಟ್ಟಿ ನೀನು ನೇರವಾಗಿ ಪರಲೋಕಕ್ಕೆ ಹೋಗಲಿಕ್ಕೆ ನೀನು ರೆಡಿ ಆಗ್ತಾ ಇರ್ತೀಯ. ಯಾವಾಗ ನೀನು ಸೈತಾನನ ಇಷ್ಟಾರ್ಥಗಳನ್ನ ನೆರವೇರಿಸಿರ್ತೀಯೋ, ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಿನ್ನ ಹಸಿವನ್ನು, ನಿನ್ನ ದಾಹವನ್ನು ಏರ್ಪಡಿಸ್ತೀಯೋ, ನೀನು ನರಕಕ್ಕೆ ಹೋಗಲಿಕ್ಕೆ ಮೆಟ್ಟಲನ್ನ ಏರ್ಪಡಿಸ್ತೀಯ. ನೀನು ನರಕಕ್ಕೆ ಮೆಟ್ಟಲನ್ನು ಏರ್ಪಡಿಸಿದಾಗ ನೀನು ಇಳಿತ ನರಕದ ಬಳಿಗೆ ಹೋದಾಗ, ನಿನ್ನ ಪಕ್ಕದಲ್ಲಿ ನಿನ್ನ ಮೇಲೆ ಮರಣ ಬಂದಾಗ ನೀನು ಡೈರೆಕ್ಟ್ ಆಗಿ ನರಕದಲ್ಲಿ ಬೀಳಲ್ಪಡ್ತೀಯ. ಹಲ್ಲೆಲೂಯಾ. ನಿನ್ನ ಹಸಿವು, ನಿನ್ನ ದೇವರು ಯಾವೊಬ್ಬ ಮನುಷ್ಯನೂ ನಮ್ಮ ಮೇಲೆ ನಂಬಿಕೆ ಇಡಲ್ಲ. ಯೋಚನೆ ಮಾಡಿ ನೋಡ್ರಿ. ನಿನ್ನಿಂದ ಉಪಯೋಗ ಆಗಿರಿದ್ರೆ ಮಾತ್ರ ಇದು ಮಾಡ್ತದೆ. ನಿನಗಾಗಿ ಸಾಯುವಂತ ದೇವರು ಯಾರಿದ್ದಾರೆ? ಇವತ್ತು ಆ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದಾರಲ್ಲ, ಆ ದೇವರಿಗೆ ನೀನ್ ಏನ್ ಮಾಡ್ತಾ ಇದೀಯ? ನಂಬಿಕೆ ಇಳಿಸ್ಕೊತಾ ಇದೆಯಾ? ನಂಬಿಕೆ ದ್ರೋಹ ಮಾಡ್ತಾ ಇದೆಯಾ? ಯೋಚನೆ ಮಾಡಿ ನೋಡ್ರಿ. ಯಾವ್ದು ಮತ್ತೆ ಇದೆ? ಯೋಹಾನ 6:32 ಹೋಗಮ್ಮ. ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ, ಅಲ್ಲ ಇದು ಯೋಹಾನ 6ನೇ ಅಧ್ಯಾಯ 32ನೇ ವಚನ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂತದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ನೋಡ್ರಿ, ದೇವ್ರು ಹೇಳ್ತಾ ಇದ್ರೆ ಆ ನಿಜವಾದ ರೊಟ್ಟಿ, ಆ ನಿಜವಾದ ಪಾನ ಯಾವ್ದಂದ್ರೆ ಯೇಸು ಅಂತ. ಇವತ್ತು ನೀವು ಪ್ರತಿ ಬೆಳಗ್ಗೆ, ರಾತ್ರಿ, ಮುಂಜಾನೆ, ಮಧ್ಯಾಹ್ನ ಎಲ್ಲಾ ಸಂದರ್ಭದಲ್ಲೂ ಯೇಸು ಕ್ರಿಸ್ತನನ್ನ ನೀವು ಪ್ರಾರ್ಥಿಸುವಾಗ, ಆತನ ವಾಕ್ಯಗಳು ಧ್ಯಾನ ಮಾಡುವಾಗ, ಆತನ ಇಷ್ಟದ ಪ್ರಕಾರವಾಗಿ ನಡೆದುಕೊಳ್ತಾ ಆತ ಅನ್ಯತೆಯನ್ನು ನೀವು ನಡೀತಾ ಇದ್ರೆ, ಕರ್ತನ ವಾಕ್ಯ ಹೇಳ್ತಾ ಇದೆ,
ನೀವು ನಿತ್ಯ ಜೀವಕ್ಕೆ ಸೇರಲ್ಪಡ್ತೀರಾ. ಅಲ್ಲೆಲೂಯ, ಅಲ್ಲೆಲೂಯ. ನೀನು ಯಾವಾಗ ಆ ಯೇಸು ಕ್ರಿಸ್ತನನ್ನ ಕರೆಕ್ಟ್ ಆಗಿ ನೀವು ಸೇವನೆ ಮಾಡಲಿಲ್ವೋ, ನೀವು ನರಕಕ್ಕೆ ಸಿದ್ಧವಾಗ್ತಾ ಇರ್ತೀರಾ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಹಸಿವು ದೇವರಾಗಿರ್ಬೇಕು. ನಿನ್ನ ಹಸಿವು ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ನಿನ್ನ ಹಸಿವು ದೇವರಾಗಿರುವಾಗ ಅದನ್ನ ನೀವು ಸೇವನೆ ಮಾಡಿದಾಗ, ದೇವರನ್ನು ನೀವು ಧರಿಸಿಕೊಂಡಾಗ, ದೇವರು ತಾನೇ ತನ್ನ ಇಷ್ಟಾರ್ಥಗಳನ್ನ ನಿನ್ನ ಮೂಲಕವಾಗಿ ನೆರವೇರಿಸ್ತಾನೆ. ಅಲ್ಲೆಲ್ಲೂಯ. ನಿನ್ನ ಜೊತೆಗಿದ್ದು ಕೆಲಸ ಮಾಡ್ತಾನೆ. ನೋಡಿ, ವಾಕ್ಯ ಹೇಳ್ತದೆ, ಮಾರ್ಕ 14:20 ವಚನ. ಮಾರ್ಕ 16:20 ವಚನ ಹೋದ್ರಿ. ಮಾರ್ಕ 16:20. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಏನ್ ಹೇಳ್ತಾ ಇದೆ? ಅವರು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಯಾರು ದೇವರ ಒಳಗೆ ಪ್ರವೇಶ ಆಗ್ತಾರೋ, ದೇವರನ್ನು ಧರಿಸಿಕೊಳ್ತಾರೋ, ದೇವರ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅವರು ಕೂಡ ದೇವರಿದ್ದು ದೇವರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲೆಲ್ಲೂಯ. ನೀವು ಒಬ್ಬಳೇ ಹೋಗಿ ಏನಾದ್ರು ಕೆಲಸ ಮಾಡಕ್ ಹೋದ್ರೆ ಅದು ವ್ಯರ್ಥವಾದ ಕಾರ್ಯ. ಯೋಚನೆ ಮಾಡಿ ನೋಡ್ರಿ, ಇಲ್ಲಿವರೆಗೂ ಯೋಚನೆ ಮಾಡ್ರಿ. ನೀನು ಒಬ್ಬನೇ ಆಗಿ ದೇವರಿಗಾಗಿ ಇಲ್ಲ ಏನಕ್ಕಾಗಿ ನೀನು ಹೋಗಿ ನೀನ್ ಏನೆಲ್ಲ ಮಾಡಿದ್ಯೋ ಅದ್ಯಾವುದು ನಿನಗೆ ಫಲ ಸಿಕ್ಕಿಲ್ಲ. ಅದೊಂದು ಸುವಾರ್ತೆ ಆಗಿರ್ಬೋದು, ಇಲ್ಲ ದೇವರು ಕೊಟ್ಟ ಕಾಣಿಕೆ ಆಗಿರ್ಬೋದು, ಇಲ್ಲ ಮತ್ತೊಂದಾಗಿರ್ಬೋದು. ಏನೇ ಮಾಡಿದ್ರು ದೇವರು ನಿನ್ನ ಜೊತೆ ನಿಂತು ಕೆಲಸ ಮಾಡಲಿರುವ ಪ್ರತಿಯೊಂದು ವಿಷಯನೂ ಅದು ಸಫಲತೆ ಕಂಡಿದ್ಯಾ? ಯೋಚನೆ ಮಾಡಿ ನೋಡ್ರಿ. ನಿನ್ನ ಜೀವಿತದಲ್ಲಿ ಯಾವಾಗ ದೇವರನ್ನ ಕರೆಸ್ಕೊಂಡು ದೇವರ ಜೊತೆಯಲ್ಲಿ ನೀನು ಯಾವಾಗ ನಿನ್ನ ಜೀವಿತದಲ್ಲಿ ಆ ಯೇಸು ಕ್ರಿಸ್ತನ ಚಿತ್ತವನ್ನ ನೆರವೇರಿಸ್ತೀವೋ, ಆಗ ದೇವರದಿಂದ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ನೀನು ಮಾಡುವ ಒಂದೊಂದು ಕೆಲಸವನ್ನ ದೇವರು ಅಭಿವೃದ್ಧಿ ಪಡಿಸ್ತಾನೆ, ಮತ್ತೆ ಸಫಲ ಪಡಿಸ್ತಾನೆ, ಜಯವನ್ನು ಕೊಡ್ತಾನೆ. ನಾವೇನ್ ಮಾಡ್ತಾ ಇದೀವಿ ಯೋಚನೆ ಮಾಡಿ ನೋಡ್ರಿ. ಅದಾದ್ಮೇಲೆ ಮತ್ತೆ ಯೋಹಾನ 6:36. ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು. ತಂದೆಯು ಕೇಳ್ರಿ 36ನೇ ವಚನದಿಂದ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರ್ತಾರೆ. ನೀವೆಲ್ಲರೂ ದೇವ್ರು ದೇವ್ರು ನನಗ್ ಕೊಟ್ಟಿಲ್ಲ ಅಂದಿದ್ರೆ ನೀವ್ಯಾರು ಬಂದೂಕ ಅಂತ ಇರ್ಲಿಲ್ಲ. ಅಲ್ಲೆಲ್ಲೂಯ್ಯ. ದೇವರು ನೀವೆಲ್ಲರನ್ನ ದೇವ್ರು ನನಗ್ ಕೊಟ್ಟಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದ್ದೆ, ತಂದೆ ನನಗೆ ಕೊಡುವಂತವ್ರೆಲ್ಲರೂ ನನ್ನ ಬಳಿಗೆ ಬರ್ತಾರೆ. ಇವತ್ತು ದೇವ್ರು ನಿಮ್ಮನ್ನೆಲ್ಲ ನನ್ನ ಕೈ ಕೊಟ್ಟಿರೋದಕ್ಕೆ ನೀವು ನನ್ನ ಬಳಿ ಬಂದಿದ್ದೀರಾ. ನನಗೆ ದೇವ್ರು ಕೊಟ್ಟಿಲ್ಲ ಅಂದ್ರೆ ನನ್ನ ಬಳಿಗೆ ಕೊಡ್ತಾ ಇದ್ರಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದಾದ್ಮೇಲೆ ಮುಂದಿನ ವಾಕ್ಯ ನೋಡ್ರಿ. ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಅಂದ್ರೆ ಈ ಕುಮಾರ ಪಾಶತ್ರಕ್ಕೆ ನೀವು ಬಂದಿದ್ದೀರ ಅಂತಂದ್ರೆ ಈ ಕುಮಾರ ಪಾಶ ಜೊತೆಲಿರುವಂತ ದೇವ್ರ ಬಳಿಗೆ ಬಂದಾಯ್ತು. ಈ ಕುಮಾರ ಪಾಶ ಜೊತೆಲಿರುವಂತ ದೇವ್ರ ಬಳಿಗೆ ಬಂದವ ಅಂದ್ರೆ ಈ ಕುಮಾರ ಪಾಶ ಜೊತೆಲಿರುವಂತ ದೇವರು ನಿಮ್ಮನ್ನು ತಳ್ಳಿ ಬಿಡಲ್ಲ. ಕರ್ತನ ವಾಕ್ಯ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ನನ್ನ ಬಳಿಗೆ ಬರುವವನು ನಾನೆಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮನ್ನ ಯಾವತ್ತೂ ದೇವ್ರು ತಳ್ಳಿ ಬಿಡಲ್ಲ. ನೀನೇ ಕೈಯಿಂದ ಕಿತ್ಕೊಳ್ಬೇಕು. ಮೊನ್ನೆ ಒಂದು ಹೇಳಿದೆ, ಈಗ ಇವನ್ನ ನಾನು ಕೈ ಹಿಡ್ಕೊ, ಈಗ ನಾನು ಇವನ್ ಬಿಡಲ್ಲ, ಭದ್ರವಾಗಿ ಇಟ್ಕೊಂಡಿದ್ದೀನಿ. ಬಿಡಲ್ಲ ಕಣ ನಿನ್ನ, ಬಾ ನಿನ್ ದೇವ್ರಿಗೆ ಹಾಕ್ಬಾ. ಈಗ ನೀನ್ ಕಿತ್ತ ಜೋರಾಗಿ ಬಾರ ಏನ್ ಮಾಡ್ದ? ನಾನೇ ಬರುವಂತ ಹೋಗಿದ್ದಲ್ಲ. ಅಲ್ಲೆಲ್ಲೂಯ್ಯ. ದೇವ್ರು ನಿನ್ನ ಯಾವತ್ತೂ ಕೈನ ಕಿತಾಕು ದೇವ್ರು ಹೋಗಲ್ಲ ರೀ. ನೀನು ದೇವ್ರ ಕೈನ ಕಿತಾಕ್ ಹೋಗ್ತೀಯ. ದೇವ್ರು ನಿನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಾದ್ರೆ ಆ ಕೈನ ಏನ್ ಮಾಡ್ತೀಯ? ಕಿತ್ತಾಕ್ಬಿಟ್ಟು ಹೋಗ್ತೀಯ. ಮಕ್ಳು ಲೈಫ್ ಅಲ್ಲಿ ನೋಡ್ರಿ, ಮಕ್ಳು ಯೋಚನೆ ಹೆಂಗಿರ್ತದೆ ಅಂದ್ರೆ ಈ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಮಕ್ಳು ಮೈನೇ ಇರ್ತದೆ.
ಅಲ್ಲೇನಾದ್ರು ಆಟ ಸಾಮಾನು ಸಿಕ್ಕಿದ್ರೆ ಅದನ್ನ ತಗೊಂಡು ಬಿಡಲ್ಲ, ಕೈ ಕಿಕ್ಕ ನಾವು ಹೋಗಿರ್ತದ. ಅಲ್ಲಿ ಅಪಾಯ ಬರುತ್ತೋ, ತೊಂದರೆ ಬರುತ್ತೋ, ಇಲ್ಲ ಗಾಡಿ ಬರ್ತಾ ಇದೆಯೋ, ಮತ್ತೊಂದು ಇದೆಯೋ, ಮುಳ್ಳಿದ್ಯೋ, ಹಳ್ಳ ಇದೆಯೋ, ಕಲ್ಲಿದ್ಯೋ, ಮಕ್ಕಳು ಅದು ನೋಡಲ್ಲ. ತಂದೆ ಕೈ ಹಿಡಿದು ನಡೆಸಬೇಕಾದಾಗ ನಿನ್ನ ಸರಾಗ ಮಾರ್ಗದಲ್ಲಿ ನಡೆಸ್ತಾರೆ. ನೀವಾಗೇ ನೀವು ನಡೀತೀನಿ ಅಂತ ಹೋದಾಗ ನಿಮ್ಮ ದೃಷ್ಟಿ ಒಂದೇ ದೃಷ್ಟಿಕೋನದಲ್ಲಿ ಇರ್ತದೆ. ಏನು, ನಾನು ದುಡ್ಡು ಸಂಪಾದನೆ ಮಾಡ್ಬೇಕು, ನಾನು ಇದನ್ನ ಮಾಡ್ಬೇಕು, ನಾನು ಅದನ್ನ ಮಾಡ್ಬೇಕು, ಅದೇ ಹೇಳ್ತಾರೆ. ಅದನ್ನ ಮಾತ್ರ ನೋಡ್ತಾ ಇರ್ತೀರಾ. ಆದ್ರೆ ಆ ಮಾರ್ಗದಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ಕೊಳ್ಳ ಇದೆ, ಎಲ್ಲಿ ಮುಳ್ಳಿದೆ, ಎಲ್ಲಿ ಕಲ್ಲಿದೆ ಅಂತ ಯೋಚನೆ ಮಾಡದೆ. ಅರ್ಥ ಆಗ್ತಾ ಇದೆ ದೇವರೇ ಮಾತಾಡ್ತಿರೋದು. ಮುಂದಿನ ವಾಕ್ಯ 35. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೇನು. ದೇವರು ಇವತ್ತು ಹೇಳ್ರಿ, ನಿಮ್ಮ ಹೃದಯದಲ್ಲಿ ನೀವೇ ಪ್ರಶ್ನೆ ಹಾಕಲ್ರಿ, ನೀನ್ ಯಾರ ಚಿತ್ತವನ್ನ ನೆರವೇರಿಸ್ತಾ ಇದೀಯಾ ಅಂತ. ಅಲ್ಲೇಲೂಯ್ಯ. ನಿನ್ನ ಆಸೆಗಳನ್ನ ನೆರವೇರಿಸ್ಕೊಳ್ತಿರೋದಾದ್ರೆ ಅದರ ಅರ್ಥ ದೇವರ ಚಿತ್ತವನ್ನ ನೆರವೇರಿಸ್ತಾ ಇಲ್ಲ ನೀನು. ನಿನ್ನ ಇಷ್ಟಾರ್ಥಗಳು ನೆರವೇರ್ತಾ ಇದೆ ಅಂತಂದ್ರೆ ದೇವ್ರ ಚಿತ್ತ ನೆರವೇರ್ತಾ ಇಲ್ಲ. ಹಲ್ಲೆಲೂಯಾ. ನೀನ್ ದೇವರ ಇಷ್ಟಾರ್ಥಗಳನ್ನ ನೆರವೇರಿಸುವಂತದ್ದು ಏನು? ಇವತ್ತು ಪ್ರಾರ್ಥನೆ ಮಾಡುವಂತಾರೆ, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ನಾನು ಆರಾಧನೆ ಮಾಡ್ರಿ ಅಂತಾರೆ, ಕರೆಕ್ಟಾಗಿ ಆರಾಧನೆ ಮಾಡ್ತಾ ಇದ್ದೀರಾ? ಬೈಬಲ್ ಓದ್ರಿ ಅಂತ ಇದ್ರೆ ಕರೆಕ್ಟಾಗಿ ಬೈಬಲ್ ಓದ್ತಾ ಇದ್ದೀರಾ? ನನ್ನ ಸಭೆಯನ್ನ ಪ್ರಾಮುಖ್ಯವಾಗಿ ಅದಕ್ಕೆ ಘನ ಪಡಿಸ್ರಿ, ಘನ ಕೊಡ್ರಿ ಅಂತ ಸಭೆಗೆ ಘನ ಕೊಡ್ತಾ ಇದ್ದೀರಾ? ಅಲ್ಲೇಲೂಯಾ. ನನ್ನ ಇಷ್ಟದ ಪ್ರಕಾರ ನಡೀರಿ ಅಂತ ದೇವ್ರು ಹೇಳ್ತಾರೆ, ಇಷ್ಟ ಪ್ರಕಾರ ನಡೀತಾ ಇದ್ದೀರಾ? ಎಲ್ಲಾ ನಿಮ್ಮ ಇಷ್ಟಾರ್ಥನೆ ಆಗಿರ್ಬೇಕಾದಾಗ ದೇವರು ನಿಮ್ಮನ್ನ ಹಿಂಗೆ ಆಸೆ ಆಕಾಂಕ್ಷೆಗಳನ್ನ ಇಷ್ಟಾರ್ಥಗಳನ್ನ ನಿಮ್ಮ ಜೀವಿತವನ್ನ ಹೇಗೆ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ? ನೀನು ನಂಬಿ ಬಂದಂತ ದೇವರು ನಿನ್ನ ಜೀವಿತದಲ್ಲಿ ಬಂದಂತ ಎಲ್ಲಾ ಅಪಾಯಗಳಿಂದ ತಪ್ಪಿಸ್ಬೇಕು ಅಂದ್ರೆ ನೀನು ದೇವರ ಇಷ್ಟಾರ್ಥ ನೆರವೇರಿಸು. ಆತನ ಮಹಾಕೃಪೆ ಏನಂದ್ರೆ ಆತನ ತಂದೆ ಸ್ಥಾನದಲ್ಲಿದ್ದಾನೆ. ತನ್ನ ಮಕ್ಕಳು ಏನೇ ತಪ್ಪಾದ್ರೂ ಮತ್ತೆ ಒಂದು ನಾನು ಕ್ಷಮಿಸ್ಕೊಂಡ್ಬಿಟ್ರೆ ಪಟ್ಟ ತಕ್ಷಣ ಬಿಡ್ತಾನೆ. ಮತ್ತೆ ನೀನ್ ಮಾಡಿದ ತಪ್ಪನ ಮತ್ತೆ ಆತನ ಯೋಚನೆ ಇಟ್ಕೊಳ್ಳಲ್ಲ. ನಾವಾದ್ರೂ ಆದ್ರೆ ನೀನು 10 ವರ್ಷದಿಂದ ಮಾಡಿದಂತ ತಪ್ಪು ಇವತ್ತು ಸಹ ನಾವು ನೆನ್ಪು ಮಾಡ್ಕೊಂಡು ಮಾಡಿದ್ರಲ್ಲ ಇವರು. ಅದೇ ಆದ್ರೆ ದೇವ್ರು ಹಂಗೆಲ್ಲವೇ ಅಲ್ಲ. ಒಂದು ಸಾರಿ ನೀನ್ ಮಾಡಿದ ತಪ್ಪನ್ನ ಅಲ್ಲೇ ಕ್ಷಮೆ ನೀನ್ ಬಂದು ದೇವ್ರೆ ಈ ತಪ್ಪಿಗಾಗಿ ನನ್ ಕ್ಷಮಾಪಣೆ ಕೇಳ್ತಾ ಇದ್ದೆ, ನನ್ ಕ್ಷಮಿಸು ಎಂಬುದಾಗಿ ಹೇಳ್ಬಿಟ್ರೆ ಆ ಕ್ಷಣನೇ ದೇವ್ರು ಕ್ಷಮಿಸ್ಬಿಡ್ತಾನೆ. ಮತ್ತೆ ದೇವರ ವ್ಯವಸ್ಥೆಗೆ ಬರೋದೇ ಇಲ್ಲ. ಅವಾಗ ಅಪ್ಪ ನೀನ್ ಅವತ್ತು ನಾನು ಅಂತ ತಪ್ಪಾಡಿದ್ರು ನೀನ್ ಕ್ಷಮಿಸ್ತಲ್ಲ ಅಂತಂದ್ರೆ ಯಾವ್ದಪ್ಪ ಅದು ಅಂತ ಕೇಳ್ತಾರೆ ದೇವ್ರು. ದೇವರ ಗುಣ ಅಂತಂದ್ರೆ ಮನುಷ್ಯನ ಗುಣ ಇನ್ನೊಂದು ಬೇರೆ ತರ. ಆ ಗುಣವನ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರ. ಹಲ್ಲೆಲೂಯಾ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟಂತ. ಮುಂದೆ ಹೋದ್ರೆ ಅದನ್ನೇ ವಾಕ್ಯ. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ದೇವರಲ್ಲಿ ಹೇಳ್ತಾ ಇದ್ದಾರೆ ಒಂದೇ ಒಂದು ಮಾತು, ನಾನು ನನ್ನ ಚಿತ್ತ ತಂದೆಯ ಚಿತ್ತ ಏನಂದ್ರೆ ನಾನು ಅವ್ರಿಗಾಗಿ ನಾನು ಪ್ರಾಣ ಕೊಡ್ಬೇಕು, ಅವ್ರಿಗಾಗಿ ಕರುವಾರಿ ಶಿಲುಬೆಯಲ್ಲಿ ಜಜ್ಜಲ್ ಕೊಡ್ಬೇಕು. ನನ್ನ ದೇಹದ ಪ್ರತಿಯೊಂದೊಂದು ರಕ್ತ, ನನ್ನ ದೇಹದಲ್ಲಿರುವಂತ ರಕ್ತದ ಜೊತೆಲಿರುವಂತ ನೀರು ಎಲ್ಲವನ್ನು ನಾನು ಸಂಪೂರ್ಣವಾಗಿ ನನ್ನ ಜನರಿಗಾಗಿ ಸುರಿಸ್ಬೇಕು. ಸುರಿಸಿದ ನಂತರ ಆ ಮರಣವನ್ನ ನಾನ್ ಜಯಿಸ್ಬೇಕು. ನಾನು ಮರಣವನ್ನ ಜಯಿಸಿದ ನಂತರ ನನ್ನ ಮಕ್ಕಳನ್ನು ಸಹ ಆ ಮರಣದಿಂದ ತಪ್ಪಿಸ್ಬೇಕು. ಅದಕ್ಕಾಗಿನೇ ದೇವ್ರು ನಮ್ಮನ್ನ ಅದಕ್ಕಾಗಿನೇ ದೇವ್ರು ತನ್ನ ಚಿತ್ತವನ್ನ ನೆರವೇರಿಸ್ತಾ ಇದ್ದಾರೆ. ಸೋದರ ಸೋದರಿ, ನೀನ್ ಯಾವಾಗ ಇವತ್ತು ಎಷ್ಟೋ ಜನ ಕರ್ತನ ಪಂಕ್ತಿಯ ರೊಟ್ಟಿಯನ್ನ ಮತ್ತೆ ದ್ರಾಕ್ಷರಸ ತೆಗೆದುಕೊಳ್ತೀರ, ದೇವ್ರ ವಾಕ್ಯ ಹೇಳ್ತಾ ಐತೆ, ನೀನ್ ಅದನ್ನ ತೆಗೆದುಕೊಳ್ಳಲಿಲ್ಲ ಅಂದ್ರೆ, ನೀನ್ ಅದನ್ನ ತಿನ್ಲಿಲ್ಲ ಅಂದ್ರೆ ನಿನ್ನ ಒಳಗಡೆ ಜೀವನ ಇಲ್ಲ ಅಂತ ವಾಕ್ಯ ಹೇಳ್ತಾ ಐತೆ. ನೀನ್ ಅದನ್ನ ತೆಗೆದುಕೊಂಡಾಗ ಆ ದೇವರ ಜೀವವು ನಿನ್ನ ಒಳಗಡೆ ಬರ್ತದೆ. ದೇವ್ರ ವಾಕ್ಯ ಹೇಳ್ತಾ ಐತೆ ಅದನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳ್ತಾ ಐತೆ. ನೋಡ್ರಿ, ಅದಾದ್ಮೇಲೆ ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅದೇ ಯೋಹಾನ 8ನೇ ಅಧ್ಯಾಯದಲ್ಲಿ 29ನೇ ವಚನ ತೆಗೆದೋದ್ರಿ. ಓ ಮೈ ಗಾಡ್, ದೇವರಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಐತೆ ನೋಡ್ರಿ. ನನ್ನನ್ನು ಕಳಿಸಿಕೊಟ್ಟ ಆತನ ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗಾಗುವ ಕೆಲಸ. ಏನು ಮೆಚ್ಚುಗೆ ಹೇಳ್ರಿ, ಆತನಿಗೆ ಮೆಚ್ಚುಗಾಗುವ ಕೆಲಸ ಮಾಡ್ರಿ, ಆತನಿಗೆ ಮೆಚ್ಚುಗಾಗುವ ಕೆಲಸ ಮಾಡ್ರಿ.
ಹಲ್ಲೆಲೂಯಾ. ಹೇಳಿದ್ರ ಎಲ್ಲರಿಗೂ? ಇನ್ನು ಹೇಳ್ತಾನೆ ಇದ್ದಾರೆ, ಹೇಳ್ರಿ ಪರವಾಗಿಲ್ಲ. ಆತನಿಗೆ ಮೆಚ್ಚಿಗಾವ ಕೆಲಸವನ್ನ ಯೇಸು ಸ್ವಾಮಿ ಮಾಡೋದ್ರ ನಿಮಿತ್ತವಾಗಿ ಯೇಸು ಸ್ವಾಮಿಯನ್ನ ದೇವರು ಒಂಟಿ ಹಾಕಿ ಬಿಟ್ಟಿರ್ಲಿಲ್ವಂತೆ. ನೀನು ಯಾವಾಗ ದೇವರಿಗೆ ಮೆಚ್ಚಿಗಾಗುವ ಕೆಲಸವನ್ನ ನೀನು ಮಾಡ್ತೀಯೋ, ನಿನ್ನನ್ನ ದೇವರು ಒಂಟಿ ಹಾಕಿ ಬಿಡೋದಿಲ್ಲ. ನಿನ್ನ ಸಂಕಟದಲ್ಲಿರ್ಬೋದು, ಯಾರು ನೀನು ಸಂತೈಸೋದಕ್ಕೆ ಯಾರು ಇರೋದಿಲ್ಲ. ನೀನು ಯಾರು ಜೀವನ ಮಾಡ್ತಿರ್ಬೋದು, ಯಾರು ನಿನ್ನ ಕಷ್ಟ ಸುಖವನ್ನು ವಿಚಾರಿಸೋದಕ್ಕೆ ಯಾರು ಇರೋದಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನು ಒಂಟಿಯಲ್ಲ, ನಾನು ನಿಜವಾದ ಒಬ್ಬ ಒಂಟಿಗ ಯಾರು ಅಂತಂದ್ರೆ, ನಿಜವಾದ ಒಬ್ಬ ಒಂಟಿಗ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು ಯಾರ ಜೊತೆ ಇರೋದು ಅವರ ನಿಜವಾದ ಒಂಟಿಗ. ಅವರ ಹತ್ರ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಬಂಗ್ಲೆ ಇರ್ಬೋದು, ಒಳ್ಳೆ ಕಾರ್ ಇರ್ಬೋದು, ಐಶ್ವರ್ಯ ಜೀವನ ಮಾಡ್ತಿರ್ಬೋದು, ಬಟ್ ಅವನ ಜೊತೆಯಲ್ಲಿ ದೇವರಿಲ್ಲ ಅಂತಂದ್ರೆ ಅವನಿಗೆ ನಿಜವಾದ ಒಬ್ಬಟ್ಟಿಗನು. ಏನೂ ಇಲ್ಲದೆ ಇದ್ರು ಯೇಸು ಕ್ರಿಸ್ತ ಒಬ್ಬ ಇದ್ರೆ ಸಾಕು. ದೇವರ ವಾಕ್ಯ ಹೇಳ್ತದೆ, ದೇವರೇ ನೀನು ನನ್ನ ಜೊತೆಲಿರುವುದಾದ್ರೆ ಪರಲೋಕವೇ ನನ್ನ ಸಂಗಡ ಇರ್ತದೆ. ಲೋಕದಲ್ಲಿ ಏನೇನಿದೆ ಗೊತ್ತಾ? ಪ್ರಕಟಣೆ ಅಧ್ಯಾಯ ಹೋಗಿ ನೋಡ್ರಿ, ಅರ್ಥ ಆಗ್ತದೆ. ಚಿನ್ನದ ಬೀದಿ, ನಮಗೋಸ್ಕರ ದೇವರು ಮನೆಗಳನ್ನ ಕಾಡನ್ನ ಏರ್ಪಡಿಸಿರುವಂತದ್ದು, ನಮಗೋಸ್ಕರ ಒಂದು ಹಾಲನ್ನ ಏರ್ಪಡಿಸಿರುವಂತದ್ದು. ಅಲ್ಲಿ ನಮಗೆ ದಾಹ ಆಗೋದಿಲ್ಲ, ಅಲ್ಲಿ ನಮಗೆ ಹಸು ಆಗೋದಿಲ್ಲ, ಅಲ್ಲಿ ಕಳ್ಳರಿಲ್ಲ, ನಿಮ್ಮ ಹೃದಯಗಳನ್ನ ಗಾಯಪಡಿಸುವಂತ ಯಾರು ಇಲ್ಲ, ಕದೀಮರಿಲ್ಲ. ಆ ಸ್ಥಳವನ್ನ ನಮಗೋಸ್ಕರ ಏರ್ಪಡಿಸಿ ನಮ್ಮನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತಾನೆ ದೇವರು ನಮಗೋಸ್ಕರ ಭೂಲೋಕಕ್ಕೆ ಬಂದು ಸತ್ತು ಪುನಃ ಪರಲೋಕಕ್ಕೆ ಹೋಗಿ ಅಲ್ಲಿ ಪರಲೋಕವನ್ನ ನಮಗೋಸ್ಕರ ಸಿದ್ಧಪಡಿಸ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು? ಆತನಿಗೆ ಮೆಚ್ಚಿಗಾದ ಕೆಲಸವನ್ನು ಮಾಡುವುದೇ ನಮ್ಮ ನಿಜವಾದ ಆಹಾರ ಆಗಿರ್ಬೇಕು. ಯಾವಾಗ ಆತನಿಗೆ ಮೆಚ್ಚಿಗಾದ ಕೆಲಸವನ್ನು ಮಾಡಲು ಅದು ನಮ್ಮ ನಿಜವಾದ ಆಹಾರ. ಸೈತಾನನಿಗೆ ಮೆಚ್ಚಿಗಾದ ಕೆಲಸ ಮಾಡುವಾಗ ಸೈತಾನಿಗೆ ನೀವು ಒಳಗಾಗಿದ್ದೀರಾ. ಸೈತಾನನಿಗೆ ನೀವು ಒಳಗಾದ್ರೆ ಲೈಫ್ ಆಶೀರ್ವಾದ ಹೆಂಗ್ ಬಂದದ್ದು? 20 ವರ್ಷ ಅಲ್ಲ, 50 ವರ್ಷ ಅಲ್ಲ, ನೀವು ಇದ್ದಾಗೆ ಇರ್ತೀರ. ನೋಡಿ, ಇನ್ನೊಂದು ವಾಕ್ಯ ನೋಡ್ಕೊಂಡು ಅದೇ ಯೋಹಾನ 9:4. ಇವನ ತೋರಿ ಬರುವುದಕ್ಕೆ ಇದಾಯಿತು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುಳುವಾಗಲೇ ನಡೆಸಬೇಕು. ಹಗಲಿರುವಾಗಲೇ ಮಾಡಬೇಕು. ಹಗಲಿರುವಾಗಲೇ ದೇವರ ಚಿತ್ತವನ್ನು ಮಾಡಬೇಕು. ಬೆಳಗ್ಗೆ ಹೊತ್ತು ದೇವ್ರ ಚಿತ್ತ ನೆರವೇರಿಸೋಣ, ರಾತ್ರಿ ಹೊತ್ತು ನಮ್ಮ ಪಾಪಗಳು ಮಾಡೋಣ. ಬೆಳಕು ಅನ್ನುವುದು ಯೇಸು ಕ್ರಿಸ್ತ. ಆತನ ಉದ್ದೇಶಗಳನ್ನ ನೆರವೇರಿಸುವಂಥದ್ದು, ಆತನ ಮಾರ್ಗದಲ್ಲಿ ನಡೆಯುವಂಥದ್ದು, ತಪ್ಪುಗಳ ಮಾರ್ಗದಲ್ಲಿ ಜೀವನ ಮಾಡುವಂಥದ್ದು. ಆ ಬೆಳಕು, ನಾವು ಬೆಳಕು ಅನ್ನುವಂಥದ್ದು ನಮ್ಮ ಜೀವ. ನಾವು ಬದುಕಿರುವಾಗಲೇ ನಾವು ದೇವರ ಚಿತ್ತವನ್ನು ನೆರವೇರಿಸೋದಾದ್ರೆ ಆತನ ಪರಲೋಕ ರಾಜ್ಯಕ್ಕೆ ನಾವು ಸೇವೆ ಮಾಡ್ತೀವಿ. ನಾವು ಸತ್ತಾದ್ಮೇಲೆ ಕರ್ತವ್ಯ ಅನ್ನುವಂಥದ್ದು, ಅದು ಕರ್ತವ್ಯ ಅಂದ್ರೆ ನಾವು ಸತ್ತಾದ್ಮೇಲೆ ದೇವರ ಚಿತ್ತವನ್ನು ಎಲ್ಲಿ ನೆರವೇರಿಸ್ತೇವೆ? ಕರ್ತವ್ಯವನ್ನು ನೆರವೇರಿಸ್ತೇವೆ. ನೀನ್ ಸುವಾರ್ತೆ ಸಾರಕ್ ಹೋಗೋದಾದ್ರೆ ನೀನು ಮಾತ್ರ ನಾಟ್ಯದಲ್ಲಿ ಬೇಕಾಗ್ತಿಲ್ಲ. ಇಲ್ಲಿ ಸುವಾರ್ತೆ ಸಾಧ್ಯ, ಆದ್ರಿಂದ ನೀನ್ ಬಚಾವಾಗದೇ ದೊಡ್ಡ ಕಥೆ ಆಗಿರ್ತದೆ. ಬಚಾವಾಗಂತೂ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಅದು ಸೋಮ ಚಪಡ ಇರ್ತದೆ. ನಿನ್ನ ದೇಹದಲ್ಲಿ ಉಸಿರಿರುವಾಗಲೇ, ನಿನ್ನ ದೇಹದಲ್ಲಿ ಪ್ರಾಣ ಇರುವಾಗಲೇ, ನಿನ್ನ ದೇಹದಲ್ಲಿ ಜೀವವು ಇನ್ನೂ ಬೆಳೆಯುತ್ತಿರುವಾಗಲೇ ಜೀವ ಮೆಚ್ಚಿಗಾಗುವ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯಾಸ ಪಡ್ರಿ. ಅದೇ ನಿನ್ನ ಹಸಿವಾಗಿ ಮಾರ್ಪಡಲಿ. ಆಗ ನಿನ್ನ ಜೀವಿತವನ್ನ ದೇವರು ಕಳಿಸಬಹುದು. ಆಗ ನಿನ್ನ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸಲಿಕ್ಕಿಲ್ಲ. ನಾವು ದೇವರಿಗೆ ಮೆಚ್ಚಿಗಾಗುವ ಕೆಲಸ ನಾವು ಮಾಡಿರೋದ್ರೆ ನಮಗೆ ಮೆಚ್ಚಿಗಾಗುವಂಥದ್ದು ನಮ್ಮ ಲೈಫಲ್ಲಿ ನೆರವೇರ್ತದೆ. ಯೋಚನೆ ಮಾಡ್ಬೋದು. ಒಬ್ಬ ಪಾಪ ಮಾಡುವಂತವರಿಗೆ
ನೀವು ಹೇಗೆ ಹೋಗಿದ್ದಾನೆ? ಒಂದು ಸಾರಿ ನಿಮ್ ರಕ್ತವು ಸುರಿಸಲ್ಲ, ಯೇಸು ಸ್ವಾಮಿ ಸುರಿಸಲ್ಲ, ಮತ್ತೆ ರಕ್ತ ಈಗ ಸುರಿಸಲಿಕ್ಕೆ ಸಾಧ್ಯ? ಅಪ್ಪ ಅಂತ ಇದೆ ನಾನು ಹೇಳ್ತಾ ನೋಡಿ. ಇಬ್ರಿ 12:7 ಇದು ಕಾರ್ಯಗಳನ್ನ ನೋಡೋಣ. 5 ನಿಮಿಷದಲ್ಲಿ ಇಬ್ರಿ 12:7 ಬೇಗ ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವಂತಹ ಯೇಸುವಿನ ಮೇಲೆ ನೀನು ದೃಷ್ಟಿಯನ್ನ ಇಟ್ಟು, ಕಣ್ಣುಗಳನ್ನ ಇಟ್ಟು, ಯಾವಾಗ ದೃಷ್ಟಿನ ಇಟ್ಟು ನಿನಗೆ ಕೊಟ್ಟ ನೇಮಕ ಓಟದಲ್ಲಿ ನೀವು ನೋಡ್ತೀವಿ, ಆಗ ನಿನ್ನ ಜೀವಿತವನ್ನ, ನಿನ್ನ ಲೈಫ್ ಅನ್ನ ಸರಿಯಾದ ದಾರಿಗೆ. ಕುದುರೆಯನ್ನ ಯೋಚನೆ ಮಾಡ್ರಿ. ಕುದುರೆಗೆ ಆ ಲಗಾಮನ್ನ ಕಟ್ಟಲಿಲ್ಲ ಅಂತಂದ್ರೆ ಈ ಕಣ್ಣಿಗೆ ಈ ಭಾಗದಲ್ಲಿ ಹೆಚ್ಚಾಗಿ ಒಂದು ಪಟ್ಟಿಗೆಯನ್ನು ಹಾಕಿರ್ತಾರೆ. ಎತ್ತಿಗೆ ಕಣ್ಣು, ಕುದುರೆ ಕಣ್ಣುಗಳು ಸುತ್ತಲೂ ಮಾಡ್ತವೆ. 90 ಸೆಂಟಿಮೀಟರ್ ಒಂದು ರೀತಿಯಲ್ಲಿ ಪೂರ್ತಿ ನೋಡ್ತದೆ. ಬ್ಯಾಕಲ್ ಗೊತ್ತಾಗಲ್ಲ ಇಷ್ಟು ಪೂರ್ತಿ ಹಿಂಗೆ. ಆದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಇಷ್ಟು ಮಾತ್ರ ಕೊಡ್ತಾರೆ, ರೋಡ್ ಕರೆಕ್ಟ್ ಆಗಿ ಹೋಗ್ಲಿ. ಎಲ್ಲಿ ಕಟ್ತಾರೆ ಅಂದ್ರೆ ಕುದುರೆ ಕಟ್ಲಿಲ್ಲ ಅಂತಂದ್ರೆ ಖಂಡಿತ ಇಲ್ಲೆಲ್ಲ ಹೋಗ್ತದೆ. ಆಗ ಮಾತ್ರ ಏನಂದ್ರೆ ತನ್ನ ಕಂಟ್ರೋಲ್ ಬರೋದಿಲ್ಲ. ನಿಮ್ಮ ಜೀವಿತದಲ್ಲೂ ಅಷ್ಟೇನೆ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಲೈಫಲ್ಲೂ ಸಹ ಒಂದು ಲಗಾಮ ಇರ್ತದೆ. ನೀವೇನಾದ್ರೂ ದಾರಿ ತಪ್ಪಬೇಕಾದಾಗ ಒಂದು ಲಗಾಮ ಅನ್ನುವಂತ ಒಂದು ಬಾಗಿನ ದೇವ್ರು ತಂದಾಕ್ತಾರೆ. ಅವಾಗ ನಿಮ್ಗೆ ಎಚ್ಚರಿಕೆ ಆಗ್ತದೆ. ಕೆಲವೊಂದು ನಾವೇನ್ ಮಾಡ್ಬಿಡ್ತೀವಿ, ಆ ತಪ್ಪು ಮಾಡಿದಾಗ ಒಂದು ಬಾಧೆ ಬರ್ತದೆ. ಆ ಬಾಧೆ ಎಂದು ಬರ್ತದೆ ನಮ್ಗೆ ಗೊತ್ತೇ ಆಗಲ್ಲ. ಸೇವಕರು ಬಂದು ನಿನ್ನ ಪಾಪ ಈ ತರ ತಪ್ಪು ಮಾಡಿದಕ್ಕೆ ಬಾಧೆ ಬಂದಿನಪ್ಪ ಅಂತ ಅಂದಾಗ ಅವಾಗ ಯೋಗ ಬಂದಿದ್ದಕ್ಕೆ ನಾನು ಕ್ಷಮಿಸುದಿಲ್ಲ. ಅದಕ್ಕಿಂತ ಮುಂಚೆ ನಮ್ಗೆ ಯಾರು ಇರ್ಬೇಕಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ನಿನ್ನ ನಂಬಿಕೆ ಹುಟ್ಟಿಸುವಂತ ಒಂದು ಪೂರೈಸುವನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ನೀನು ಓಡುವಂತದ್ದೇ ನೀನು ಹಸಿವಾಗಿರ್ಬೇಕು, ನಿನ್ನ ದಾಹ ಆಗಿರ್ಬೇಕು. ನೀನ್ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇರ್ತದೆ, ನೀನ್ ಎಲ್ಲೋ ದೃಷ್ಟಿ ಇಟ್ಟುಕೊಳ್ಳೋದಾದ್ರೆ ನಿನ್ನ ಲೈಫ್ ಅಲ್ಲಿ ಏನಿರ್ತದೆ, ಚಂಚಲತೆ ಇರ್ತದೆ. ಚಂಚಲತೆ ಒಂದು ಜಾಗದಲ್ಲಿ ಸ್ಥಿರವಾಗಿರೋದಿಲ್ಲ. ಅಲ್ಲಿ ಓಡಾಡ್ತಿ, ಇಲ್ಲಿ ಓಡಾಡ್ತಿ, ಅಲ್ಲಿ ಓಡಾಡ್ತಿ, ಇಲ್ಲಿ ಓಡಾಡ್ತಿ. ಇವ್ರು ಹೇಳ್ತಾ ಇದ್ದಾರೆ, ನಂಬಿಕೆಯನ್ನು ಹುಟ್ಟಿಸುವಂತ, ಪೂರೈಸುವ, ಆ ನಂಬಿಕೆಯನ್ನು ಸಹ ಪೂರೈಸುವಂತ ಬೇಕು ಅಂತಂದ್ರೆ ನಮ್ಮ ಒಳಗಡೆ ನಂಬಿಕೆ ಬೇಕು. ಆ ನಂಬಿಕೆ ನಮ್ಮ ಒಳಗಡೆ ಬರ್ತಾ ಇಲ್ಲ. ಆದ್ರೆ ನೀವು ಯಾವಾಗ ದೇವರ ಸಮ್ಮುಖದಲ್ಲಿ ಅಪ್ಪ ಈ ರೋಗ ಗುಣ ಆಗ್ಲಿಕ್ಕೆ ಬೇಕಾದಂತ ನಂಬಿಕೆನ ನನ್ನ ಒಳಗಡೆ ಕೊಡ್ರಿ ಎಂಬುದಾಗಿ ಕೇಳ್ತೀವೋ, ಆ ನಂಬಿಕೆ ಒಳಗಡೆ ನಂಬಿಕೆಯನ್ನು ಹುಟ್ಟಿಸಿ ಆ ನಂಬಿಕೆಯನ್ನು ಉಂಟಾಗುವಂತ ಆಶೀರ್ವಾದ, ಬಿಡುಗಡೆ, ಅದ್ಭುತವನ್ನು ಸಹ ಒಬ್ಬ ಮನುಷ್ಯನಿಗೆ ಅಸಾಧ್ಯ, ಆದ್ರೆ ದೇವರಿಗೆಲ್ಲ ಸಾಧ್ಯ. ದೇವರೇ ನನ್ನ ಒಳಗಡೆ ಎಷ್ಟೇ ಮಾಡುದು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೈಬಾರದು, ನಂಬಿಕೆ ಬರ್ತಾನೆ ಇರಲಿಲ್ಲ. ನಿನ್ನ ಒಳಗಡೆ ನಂಬಿಕೆ ಬರಲ್ಲ. ಆದ್ರೆ ಯೇಸು ಕ್ರಿಸ್ತನಲ್ಲಿರುವಂತ ನಂಬಿಕೆ ನೀನು ಯಾವಾಗ ದೇವರ ದೃಷ್ಟಿ ಇಟ್ಟು ಹೋಗ್ತೀಯೋ ಆ ನಂಬಿಕೆ ನಿನ್ನಲ್ಲಿ ಪರಿಪೂರ್ಣವಾಗ್ತದೆ. ಸಾಸುವೆ ಕಾಲಕ್ಕೂ ಪರಿಪೂರ್ಣವಾಗ್ತದೆ. ನೀನಾಗ ಪ್ರಾರ್ಥನೆ ಮಾಡುವಾಗ ದೇವರ ಮೇಲೆ ದೃಷ್ಟಿ ಇಟ್ಟು ನೀವು ನೋಡುವಾಗ ನಿನ್ನ ದೇವರು ಎಲ್ಲಾ ವಿಷಯಗಳು, ಎಲ್ಲ ಅಪಾಯಗಳನ್ನು ತಪ್ಪಿಸುವಂತದ್ದಾಗಿದೆ. ಕಡೆಯದಾಗಿ ಒಂದು ಹೇಳಿ ನಾವು ಉಳಿಸಿಕೊಡ್ತಿದ್ದೀವಿ. ಇಲ್ಲಿ ಒಂದು ಪೇತ್ರ, ಒಂದು ಲೈಫ್ ಪೇತ್ರ ಜೀವಿತದ ಒಂದು ಘಟನೆ ನಡೆಯುತ್ತದೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕು ಅಂತ ಬೆಟ್ಟವನ್ನು ಹೋಗಿರ್ತಾರೆ. 4 ಕಡೆ ಚಾಪಾಗಿ ಇರ್ತದೆ, ಮತ್ತೆ ಇಳಿದು ಬರ್ತಾರೆ. ಅಷ್ಟೊಳಗಡೆ ಶಿಷ್ಯರು ದೋಣಿಯಲ್ಲಿ ಮುಂದೆ ಪ್ರಯಾಣ ಮಾಡಿರ್ತಾರೆ. ಆಗ ಅಲೆಗಳ ಹೊಡಿತಕ್ಕೆ ಒದ್ದಾಡ್ತಾ ಇರ್ತಾರೆ. ಆ ಅಲೆಗಳ ಮೇಲೆ ನಡೆದುಕೊಂಡು ಯೇಸು ಸ್ವಾಮಿ ನೀರಿನ ಮೇಲೆ ಬರ್ತಾರೆ. ಆ ನೀರಿನ ಮೇಲೆ ಬರ್ತಿರ್ಬೇಕಾದಾಗ ಪೇತ್ರ ಮಾತಾಡ್ತಾನೆ. ಶಿಷ್ಯರೆಲ್ಲ ಏನ್ ಭಾವಿಸ್ತಾರೆ ಅಂದ್ರೆ, ಅಯ್ಯೋ ಭೂತ 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 ಅಂತ ಇರ್ತದೆ. ಆಗ ದೇವರು ಶಬ್ದವನ್ನು ಮಾಡಿರ್ತಾರೆ, ಎದುರು ಬಿಡ್ರಿ,
ಆತ ಹೇಳಿದ ನಂತರ ಪೇತ್ರ ಕೇಳ್ತಾನೆ, ನೀವಾಗಿದ್ರೆ ನಾನು ನೀರಲ್ಲಿ ಅವ್ನು ನಡೆದ. ಅವಾಗ ನೀರಿನ ಕಾಲ ತೆಗೆದು ನೀರು ಇಡ್ತಾನೆ ದೋಣಿಯಿಂದ, ಮತ್ತೊಂದು ಕಾಲ ಹೇಳ್ತಾನೆ, ನೀರು ಬಿಡುತ್ತಾ ಇಲ್ಲ, ನೀರಿನ ಮೇಲೆ ನಿಂತವನೆ, ನೆಲದ ಮೇಲೆ ನಿಂತ ಹಾಗೆ ನೀರಿನ ಮೇಲೆ ನಿಂತವನೆ. ಸ್ವಲ್ಪ ದೂರ ದೇವರನ್ನೇ ದೃಷ್ಟಿ ಇಟ್ಟು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ನೋಡ್ತಾ ಇಲ್ಲ. ಆಗ ಅವನ ಕಣ್ಣು ಅತ್ತೆಯಿಂದ ಬಿರುಗಾಳಿ ಮತ್ತೆ ಅಲೆಗಳಿಂದ ಎದ್ದು ಬಂದಿರುವಂತ ನೀರನ್ನು ನೋಡಿದಾಗ ಅವನ ಒಳಗಡೆ ಒಂದು ಭಯ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನನ್ನ ಮೇಲೆ ದೃಷ್ಟಿ ಇಟ್ಟು ಧೀಮಂತವಾದ ಓಟವನ್ನು ಓಡಿಸ್ತಿರುವಾಗೆ ಅಂತ ಯಾಕೆ ಹೇಳ್ತಾ ಇದ್ರೆ, ನೀನು ಯಾವಾಗ ದೇವರ ಮೇಲಿರುವಂತ ದೃಷ್ಟಿಯನ್ನ ಅರ್ಥೈತ ಹೋಗ್ತದೋ ಆಗ ನಿನ್ನ ಮನಸ್ಸು ಚಂಚಲವಾಗಿ ಮಾರ್ಪಡುತ್ತದೆ. ಲೋಕದ ಆಸೆಗಳ ಮೇಲೆ ಇರ್ತದೆ, ಲೋಕದ ಪಾಪಗಳ ಮೇಲೆ ಹೋಗ್ತದೆ, ಹಲವಾರು ವಿಷಯಗಳ ಮೇಲೆ ಹೋದಾಗ ಯೇಸು ಕ್ರಿಸ್ತನ ಮುಂದೆ ಇದ್ದಾನೆ ಅಂತ ಭಯನೇ ಮಾಡ್ತಾ ಹೋಗ್ತೀಯ. ಯೇಸು ಕ್ರಿಸ್ತನ ಮುಂದೆ ಇದ್ದಾನೆ ಎಂಬುದಾಗಿ ನೀನು ದೃಷ್ಟಿ ಇಡುವಾಗ ಪೇತ್ರನ ಹಾಗೆ ನೀರಿನ ಮೇಲೆ ಆ ನೀರು ಯಾವುದು ಅಂದ್ರೆ ನಿನ್ನ ಮೇಲೆ ಬರುವಂತ ಸಮಸ್ಯೆ, ಹೋರಾಟ, ರೋಗ, ವ್ಯಾಧಿ, ಒಂದು ದೊಡ್ಡ ಸೈತಾನ್ ತರುವಂತ ಪ್ರಾಬ್ಲಮ್ಗಳು ಇದನ್ನೇ ನೀನು ತುಳಿದು ನೀನು ಮುಂದೆ ಯಾವಾಗ ದೇವರ ಮೇಲೆ ದೃಷ್ಟಿ ಓಡುವಂತ ಹಸಿವು ನಿನ್ನ ಒಳಗಡೆ ಬಂದಾಗ, ಹಸಿವು ಆಗ್ಲಿಲ್ಲ ಅಂದ್ರೆ ಊಟ ತಿಂತಿರೋದು, ಬಾಯಾರಿಕೆನೆ ಆಗಿಲ್ಲ ಅಂದ್ರೆ ನೀರು ಕುಡಿತೀರಾ? ಸುಮ್ಮನೆ ಹೋಗ್ಬಿಟ್ಟು ಅವಾಗ ಊಟ ತಿನ್ನೋದು, ಅವಾಗ ಸುಮ್ಮನೆ ನೀರು ಕುಡಿದು ಬಾಯಾರಿಕೆ ಆದಾಗ ಆಗತ್ರ. ಮೊದಲನೇದಾಗಿ ನಿನ್ನ ಒಳಗಡೆ ಹಸಿವು ಬರಬೇಕು. ಯೇಸು ಕ್ರಿಸ್ತನ ಹಸಿವು ನಿನ್ನ ಒಳಗಡೆ ಉಂಟಾಗಬೇಕು. ಯೇಸು ಕ್ರಿಸ್ತನ ದಾಹ ನಿನ್ನ ಒಳಗಡೆ ಬರಬೇಕು. ಅವಾಗ ದೇವರು ಪ್ರಯತ್ನಿಲ್ಲದೆ ನಿನ್ನ ಒಳಗಡೆ ಆ ಜೀವ ಜಲವನ್ನ, ಆ ಜೀವದ ರೊಟ್ಟಿಯನ್ನ ನಿನ್ನ ಒಳಗಡೆ ಯಾವಾಗ ಉತ್ಪನ್ನಪಡುತ್ತದೋ ನಿನ್ನ ಜೀವಿತದಲ್ಲಿ ಇನ್ನುಗಳು ನಡೆಯದ ಅದ್ಭುತಗಳು ನಿನ್ನ ಲೈಫ್ ಅದು ನಡೆಯಿಸುತ್ತ ಮತ್ತಾಯ 26-29 ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಯೇಸುವಿನ ಮರಣ ಘೋರವಾಗಿದೆ, ಆಗ ದೇವರನ್ನ ಕೇಳ್ತಾ ಇದ್ರೆ, ಅಪ್ಪ ಈ ಪಾತ್ರೆಯನ್ನ, ಈ ಒಂದು ಮರಣದ ಶಿಲುಬೆಯ ಮರಣವನ್ನ ಆದ್ರೂ ನನ್ನ ಚಿತ್ತದಂತೆ ಆದರೆ ಸಮಸ್ಯೆಗಳು ಬಂದಾಗ ನಾವೇ ಮಾಡ್ತೀವಿ, ತಲೆತಲೆ ಚಚ್ಕೊಳ್ತೀವಿ, ಮಾಡ್ತೀವಿ, ಆದ್ರೂ ಸಮಸ್ಯೆ ಬರ್ತಾರೆ. ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕು, ಘೋಷಣೆ ಮಾಡ್ಬೇಕು, ದೇವರೇ ಸಮಸ್ಯೆಗಳು ಬಂದರೂ ಸಹ ನಾವಿನ ಮಾರ್ಗದಲ್ಲಿ ನಡೆಯುತ್ತೇವೆ ಸ್ವಾಮಿ. ಯಾವಾಗ ಸಮಸ್ಯೆಗಳು ಬಂದರೂ ದೇವರನ್ನ ಬಿಡದೆ ದೇವರ ಮಾರ್ಗದಲ್ಲಿ ನಡೆಯುತ್ತೇವೆ, ಆಗ್ಲೇ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಹೊಟ್ಟೆ ಎಷ್ಟಾಗ ಅನ್ನ, ನೀರು, ಜ್ಯೂಸ್ ಮಾತ್ರವೇ ತಿಂತೀವಿ. ಮತ್ತು ಇದು ನಮ್ಮ ಹಸಿವು ಏನೇನೆಲ್ಲ ಆಗಿರ್ಬೇಕು ಎಂಬುದಾಗಿ ಒಂದು ಅಂಡರ್ಲೈನ್ ಮಾಡ್ಕೊಂಡು ಹೇಳ್ತೀನಿ. ನಮ್ಮ ಹಸಿವು ಸುವಾರ್ತೆ ಸಾರುವಂತ ಹಸಿವು ತೋರ್ಬೇಕು. ನಮ್ಮ ಹಸಿವು, ನಮ್ಮ ದಾಹ ದೇವರೊಂದಿಗೆ ನಡೆಯಬೇಕು ಅನ್ನುವಂತ ಒಂದು ದಾಹ ಹಸಿವು ಬರಬೇಕು. ನಮ್ಮ ಹಸಿವು, ನಮ್ಮ ದಾಹ ಪ್ರತಿನಿತ್ಯ ದೇವರ ವಾಕ್ಯಗಳನ್ನ ಓದುವಂತ ನಮ್ಮ ದಾಹ ನಮ್ಮ ಒಳಗಡೆ ಬರಬೇಕು. ನಮ್ಮ ಹಸಿವು ದಾಹ ಪರಲೋಕಕ್ಕೆ ಹೋಗ್ಲಿಕ್ಕೆ ನಾವು ಏನೆಲ್ಲ ಮಾಡ್ಬೇಕು ಅದನ್ನು ಮಾತ್ರನೇ ಮಾಡ್ಬೇಕು ಅನ್ನುವಂತ ದಾಹ ಹಸಿವು ನಿಮ್ಮ ಒಳಗಡೆ ಹುಟ್ಟಬೇಕು. ನಿನ್ನ ಹಸಿವಿನ ದಾಹ ಏನಾಗಿರ್ಬೇಕು ಅಂದ್ರೆ ಕಡೆಯದಾಗಿ ದೇವರ ಚಿತ್ತ ಇಷ್ಟಾರ್ಥಗಳನ್ನು ನೆರವೇರಿಸೋದೊಂದೇ ನಿನ್ನ ಹಸಿವಾಗಿರ್ಬೇಕು.
ನೀನು ಯಾವಾಗ ದೇವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ನಿನಗೆ ಹಸಿವಾಗಿ ಮಾಡ್ಕೊಳ್ತದೋ, ನಿನಗೆ ಲೋಕದಿಂದ ಬರುವಂತ ಸಮಸ್ಯೆಗಳು ನಿನ್ನನ್ನ ಕುಗ್ಗಿಸಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಬರುವಂತ ಪ್ರಾಬ್ಲಮ್ಗಳು ನಿನ್ನನ್ನ ಬಾಧೆ ಪಡಲಿಕ್ಕೆ ಸಾಧ್ಯವಿಲ್ಲ. ಇದು ದೊಡ್ಡದಾಗಿ ಕಾಣೋದಿಲ್ಲ, ಚಿಕ್ಕದಾಗಿ ಕಾಣ್ತದೆ. ಈಗ ನೋಡ್ರಿ, ಫ್ಲೈಟ್ ನಾವು ಆಕಾಶದಲ್ಲಿ ಹೋಗುವಂತ ಫ್ಲೈಟ್ ನೋಡೋದಾದ್ರೆ ನಮ್ಮ ಬೆಳ್ಳರ್ಸೋದಿರಲ್ಲ ಅಲ್ವಾ? ಆದ್ರೆ ಅದು ಹತ್ತಿರಕ್ಕೆ ಹೋದಾಗ್ಲೇನೆ ದೊಡ್ಡ ಗಾತ್ರ ಎಷ್ಟೊಂದು ನಿನ್ನ ಜೀವಿತದ ನೀನು ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ನೀನ್ ಯಾವಾಗ ನಿನ್ನ ಸಮಸ್ಯೆನ ದೇವರ ದೃಷ್ಟಿಯಲ್ಲೇ ನೋಡ್ತೀವೋ ನಿನ್ನ ಸಮಸ್ಯೆ ಚಿಕ್ಕದಾಗಿ ಕಾಣ್ತದೆ. ಅದೇ ನಿನ್ನ ಸಮಸ್ಯೆ ಬರುವಾಗ ನಿನ್ನ ಸಮಸ್ಯೆನ ನಿನ್ನ ಕಣ್ಣಿನ ದೃಷ್ಟಿಯಲ್ಲಿ ನೋಡ್ತೀವೋ ಅದು ಚಿಕ್ಕ ಸಮಸ್ಯೆ ಆದ್ರೂ ಅದು ದೊಡ್ಡದಾಗಿ ಕಾಣ್ತದೆ. ಅದಾಗ್ತಾ ಇದೆಯಾ? ನೀನು ದೇವರ ದೃಷ್ಟಿಯನ್ನ ದೇವರ ಮೇಲೆ ದೃಷ್ಟಿ ಇಟ್ಟು ನೋಡೋದಾದ್ರೆ, ಆ ದಾಹ ನಿನ್ನ ಒಳಗಡೆ ಉಳ್ಳೋದಾದ್ರೆ, ನಿನ್ನ ಸಮಸ್ಯೆ ನಿನಗೆ ದೊಡ್ಡ ಸಮಸ್ಯೆ ಅಲ್ಲ, ಆ ಸಮಸ್ಯೆ ನಿನಗೆ ಜಯವನ್ನು ಕೊಡುತ್ತೆ. ನಾವು ಪ್ರಾರ್ಥನೆ ಮಾಡೋಣ ಇರುವ ಸ್ಥಳದಲ್ಲಿ. Thank you, Jesus. Thank you, Holy Spirit. Oh, ಪ್ರತಿಯೊಬ್ಬರು ನೇರ ಮನದಾಗಿ ಮಕ್ಕಳು ದೇವರು ಅಂತ ಹೇಳ್ರಿ, ಅಪಾರ ರಾಶಿಗಳು ನನ್ನ ದಾಹ ಎಲ್ಲ ನೀರಿನ ಸ್ವಾಮಿ, ನನ್ನ ಎಲ್ಲಾ ದಾಹ, ನನ್ನ ಎಲ್ಲ ದೇವರ ಹಸಿರು ನೀನೇ ರಾಜನೇ, ನಿನಗೆ ಸ್ತೋತ್ರ. ನಾನು ಇನ್ನು ಮುಂದೆ ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ ದೇವರೇ. ಇನ್ನು ಸೈತಾನನ ಹಸಿವನ್ನು ನಾನು ತೀರಿಸೋದಿಲ್ಲ. ನನ್ನ ಹಸಿವೆಲ್ಲ ನೀನೇ ಅಪ್ಪ ದೇವರೇ, ನನ್ನ ದಾಹ ಎಲ್ಲ ನೀನೇ ಸ್ವಾಮಿ. ನಿನ್ನ ಬೆಚ್ಚಿಗಾಗುವ ಕೆಲಸವನ್ನು ಇನ್ನು ಮುಂದೆ ನಾನು ಮಾಡ್ತೇನೆ ಸ್ವಾಮಿ. ಖಂಡಿತವಾದಂತ ತೀರ್ಮಾನವನ್ನು ತೆಗೆದುಕೊಂಡು ನಿನ್ನ ವಿರುದ್ಧವಾಗಿ ಕಲಿಸುವ ಯಾವ ಆಯುಧಗಳು ನಿನ್ನ ಚಲಿಸಲಿಕ್ಕೆ ಸಾಧ್ಯವೇ ಅಂತ ಯೇಸುವೇ ಮಾಡಬೇಕಾಗಿದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಯಾವ್ಯಾವ ಕನಸಿನ ಮೂಲಕವಾಗಿ ಸೈತಾನನು ಬಿಡುಗಡೆಯಾಗಿ ಅವರ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈಗಲೇ ಈ ಕ್ಷಣದಲ್ಲಿ ಆ ಕನಸಿನ ಮೂಲಕವಾಗಿ ಬಿಡುಗಡೆಯಾದ ನರಕದ ಆತ್ಮವನ್ನ ಬಂಧಿಸಿ ನರಕಕ್ಕೆ ದೊಡ್ಡ ಯೇಸುವಿನ ನಾಮದಲ್ಲಿ ಎರಡು ಕೈಗಳನ್ನು ಮೇಲೆತ್ತಿ